ನಾನೀನಾದರೆ ನೀನಾನೇನಾ. ತಲೆಯೆಲ್ಲ ಕೆಟ್ಟೋಯ್ತು ನನಗೆ ಟೈಟಲ್ ಕೇಳಿ. ಸರಿ, ಮನೇಲಿ ಮಕ್ಕಳು ನಾಟಕ ಮಾಡಿದ್ರೆ ಭಾಳ ಬೈತಾರೆ, ಹೊಡಿತಾರೆ. ನಿಮ್ಮ ಮನೇಲಿ ಬಿಟ್ಟಿದ್ರ? ನಾನು ಇದನ್ನೇ ಮಾಡಬೇಕು, ಇದರಲ್ಲೇ ಮಾಡು ಅಥವಾ ಮಡಿ. ಅಬ್ದುಲ್ ನಾರಾಯಣ್ ಡಿಸೋಸ ಅಂದ್ಬಿಟ್ಟು ಕೂತ್ಕೊಂಡೆ. ಅವ್ನು ಅಬ್ದುಲ್ ನಾರಾಯಣ್ ಡಿಸೋಸ ತುಂಬ ಗಲಾಟೆ ಮಾಡ್ತಾನೆ ಸರ್, ತಡ್ಕೊಳಕ್ಕಾಗಲ್ಲ ಅಂತ. ಇವನ ಹೆಸರು ಚಂದ್ರಶೇಖರ್ ಅಂತ. ಶಂಕರ್ ನಾಗ್ ಅವ್ರು ನಿಮ್ಗೊಂದು ಪುಸ್ತಕ ಕೊಟ್ಟಿದ್ರು. ನಾನು ಆವಾಗ ಎಂಥ ದಡ್ಡ ಮೂರ್ಖ, ನಾನು ಅರ್ಥ ಮಾಡ್ಕೊಳ್ಳಿಲ್ಲ ಪ್ರಶ್ನೆ ಅಂತವಿ. ಸ್ವಾಮಿ ನಾವಿರೋದು ಹೀಗೆ. ಸಿಹಿ ಕೈಗೆ ಬಂದ್ರಿ ಸರ್. ಪ್ರತಿದಿನ 15 kg ಬ್ಯಾಗ್ ಎತ್ಕೊಂಡು ಹೋಗ್ಬೇಕಾರಲ್ಲ, ಐ ವಾಸ್ ಫೀಲಿಂಗ್ ಸೋ ಮಿಸರಬಲ್. ಐ ರಿಸೈನ್ ಮೈ ಜಾಬ್. ನಾವು ಹಿಂಗೆ ಬದುಕೋದಿವಾಗ ದುಡ್ಡೇ ಇಲ್ಲ, ಸಂಪಾದನೆ ಇಲ್ಲ. ಏನೇ ಆ್ಯಕ್ಟ್ರು ಅಂತೀಯ, ಗಡ್ಡ ಬಿಟ್ಕೊಂಡ್ಬಂದಿದ್ಯಾ? ಅವಾಗ ಗಡ್ಡನೂ ಇತ್ತ ಸರ್. ನಾವು ಹೊರಗಡೆ ಬಂದರೆ ಊರಿಗೆ ಶುರು ಗ್ರಹಚಾರ. ಹಿಡ್ಕೋಬೇಕಾದ್ರೆ ಸೊಂಟಕ್ಕೆ ಕೈಯ ಬೇಕಂತೇನಲ್ಲ. ಅವಳು ಬಿದ್ಲು, ನಾನು ಅವಳಿಗೆ ಬಿದ್ದೆ ಅಷ್ಟೇ. ಯಾರನ್ನು ಮೊದಲನೇ ಸಿನಿಮಾದಲ್ಲಿ ಹೀರೋ ಆ್ಯಸ್ ಡಬಲ್ ಆ್ಯಕ್ಟಿಂಗ್ ಮಾಡಿಲ್ಲಪ್ಪ, ಸಿಹಿ ಚಂದ್ರು ಮಾಡಿದ್ದೆ. ನೀನೇನ ಮಲ್ಲಿ, ಮಲ್ಲಿಗೆ ಮರು ಮಲ್ಲಿ ಪಗದಸ್ತಾಗಿದೆಯಾ? ಫಿಕ್ಸಾ, ನೀನೇ ವಿಲನ್ ಕಾಣ ಈ ಸಿನಿಮಾಗೆ. ಆದ್ರು ನಮಸ್ಕಾರ, ಕಿರಿಕೀರ್ತಿ ಪಾಡ್ಕಾಸ್ಟ್ನ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಗೊತ್ತಾಗಿದೆಯಲ್ಲ ತಮ್ಮನೇಲಿ ನೋಡಿದ ತಕ್ಷಣ, ಇಂಟ್ರೊಡಕ್ಷನ್ ಏನು ಬೇಡ. ನಮ್ಮ ಜೊತೆಗಿದ್ದಾರೆ ಸಿಹಿ ಚಂದ್ರು ಸರ್. ನಮಸ್ಕಾರ, ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು. ಏನು ಸರ್ ಅದು? ನಾನೀನಾದರೆ ನೀನಾನೇನಾ. ನಾನಾದರೆ ನೀನೇನಾ ಹೇಳಿ ಸರ್ ಅದ್ರ ಬಗ್ಗೆ. ನಾನಾದರೆ ನೀನೇನಾ ಅನ್ನೋದು ಒಂದು ಅದ್ಭುತವಾದಂಥ ಹಾಸ್ಯ ನಾಟಕ. ಅದು ಕಾಮಿಡಿ ಆಫ್ ಎರರ್ಸ್ ಬೇಸ್ ಮಾಡಿ ಬರೆದಂಥ ನಾಟಕ. ವಿಲಿಯಂ ಶೇಕ್ಸ್ಪಿಯರ್ ಸೂರಿ ಅವರು ಆ ನಾಟಕವನ್ನು ಬರೆದರು ಭಾಳ ವರ್ಷಗಳ ಹಿಂದೆ. ನಾನು ಹೇಳ್ತಾ ಇರೋದು 1980s, 85, 86 ಅದನ್ನು ಫಸ್ಟು 2 ಅಂತ ಹೇಳಿ ನಾಟಕ ಬರೆದು ನನಗೆ ರೀಡಿಂಗ್ ಕೊಟ್ಟರು. ಅದು ನನಗೆ ಭಾಳ ಇಷ್ಟ ಆಗ್ಬಿಡ್ತು, ತುಂಬ ಚೆನ್ನಾಗಿತ್ತು. ಈ ನಾಟಕ ಮಾಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ಶಿವಮೊಗ್ಗದಲ್ಲಿ ಶೋ ಮಾಡಿದ್ವಿ ಫಸ್ಟು. ಆವಾಗ ಅದರ ಹೆಸರು 2 ಅಂತ. ಅದಾದಮೇಲೆ 1983 ಆಮೇಲೆ ನಾನೇನು ಮಾಡಿದೆ, ಅವಾಗ ಇನ್ನೂ ಸಿನಿಮಾಗೆ ಬಂದಿಲ್ಲ. ಇಲ್ಲ ಸಿನಿಮಾ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇಲ್ಲ 85 ಆಗಿದ್ದೆ ಸಿಹಿಕಾಯಿ. ಸೊ ನಾನೇನು ಮಾಡಿದೆ, ಇದನ್ನು ಬೇರೆ ಏನಾದ್ರು ಮಾಡಬೇಕಲ್ಲ ಅಂತ ನಾನು ಅವನ ಜೊತೆ. ಸೊ ಆಗ ನನಗೆ ಕೈಗೆ ಐ ಲವ್ ಲೂಸಿ ಅಂಥೇಳಿ ಒಂದು CD ಸಿಕ್ತು, ಅಂದರೆ VHS ಟೇಪ್. ಈ ಥರ ಒಂದು ಸೀರಿಯಲ್ ಮಾಡಿದ್ರೆ ಹೆಂಗಿರುತ್ತಿದ್ದು ಅಂತ ಒಂದು ತಲೆಗೆ ಬಂದು ನನಗೆ. ಸೀದಾ ದೂರದರ್ಶನಕ್ಕೆ ತಗೊಂಡೋಗಿ ಅದನ್ನು ಸ್ಕ್ರಿಪ್ಟು ಅವ್ರೇನು ಬರೆದಿದ್ದ ಅದನ್ನೇ ಕೊಟ್ಬಿಟ್ಟು ಇದನ್ನು ಸೀರಿಯಲ್ ಮಾಡಬೇಕು ಅಂತ. ಸೀರಿಯಲ್ ಮಾಡಬೇಕು ಅಂತ ಕೊಟ್ಟೆ. ನಳ್ಳಿ ರಾಮಣ್ಣ ಅಂತ ಇದ್ದರು ಅವರು. ಇಲ್ಲ, ಈಗ ನಮ್ಮಲ್ಲಿ ಕಮರ್ಷಿಯಲ್ ಇನ್ನೂ ಓಪನ್ ಆಗಿಲ್ಲ, ನಾವು ಕೊಡೋಕ್ಕಾಗಲ್ಲ ಅಂದರು. ಆದರೂ ನೀವು ಒಂದ್ಸಲಿ ಓದಿ ಅಂತ ಕೊಟ್ಟೆ. ಸೊ ದೂರದರ್ಶನ್ ರೆಕಾರ್ಡ್ಸಲ್ಲಿ ಫಸ್ಟ್ ಸೀರಿಯಲ್ ಸಬ್ಜೆಕ್ಟ್ ಟು ಬಿ ಸಬ್ಮಿಟೆಡ್ ಈಸ್ 2 ಅಲ್ಲಿ ತನಕ ಸೀರಿಯಲ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ಕಾನ್ಸೆಪ್ಟೇ ಇರಲಿಲ್ಲ. ಸೋಪ್ಸ್ ಇರಲಿಲ್ಲ. ಆಗ ಕಾನ್ಸೆಪ್ಟೇ ಇರಲಿಲ್ಲ. ಆಮೇಲೆ ಸಿಹಿ ಕೈ ಆಯಿತು, ನಾನು ಆ್ಯಕ್ಟ್ರ್ ಆದೆ, ಅದೆಲ್ಲ ಆಮೇಲೆ ಆಗಿದ್ದು. ಅಲ್ಲಿಂದ ಶುರುವಾಗಿ ಜರ್ನಿ ಅದು. ಅದಾಗಿ ಭಾಳ ವರ್ಷಗಳ ತನಕ ಅದನ್ನು ನಾಟಕ ಮಾಡಲೇ ಇಲ್ಲ. ಸಡನ್ಲಿ ಒನ್ ಡೇ ಸೂರಿ ಕಾಲ್ಡ್ ಆ್ಯಂಡ್ ಸೆಡ್, ಇದು ಆ ನಾಟಕನ ಮಾಡೋಣ ಅಂತಿದ್ದೀನಿ ಅಂತ. ವಿಲ್ ಡೂ ಅಂತ. ಸೊ ಟೈಟ್ಲ್ ಚೇಂಜ್ ಮಾಡಿದ್ದೀನಿ ಅಂತ. ಏನು ಬರೆದಿದ್ದೆ ಟೈಟ್ಲ್? ನಾನಾದರೆ ನೀನೇನಾ ಅಂತ. ತಲೆಯೆಲ್ಲ ಕೆಟ್ಟೋಯ್ತು ನನಗೆ ಟೈಟ್ಲ್ ಕೇಳಿ. ಇದು ಹೆಂಗೋ ನಾಲ್ಗೆನೇ ತಿರುಗಲ್ಲವಲ್ಲ, ಇದು ಅದೇ ಮಜಾನಮ್ಮ. ಸರಿ, ಓಕೆ ಮಾಡೋಣ. ಅದು ಕೊನೆಗೆ ಅದು ಹಾಗೆ ಆಯಿತು. ನಾವು ಸುಮಾರು ಫಸ್ಟು ನಾನು ಶ್ರೀನಿವಾಸ್ ಪ್ರಭು ಆ್ಯಕ್ಟ್ ಮಾಡಿದ್ವಿ. ಆಮೇಲೆ ಶ್ರೀನಿವಾಸ್ ಪ್ರಭು ಬಿಟ್ಟರು, ನಾನು ಸೂರಿ ಆ್ಯಕ್ಟ್ ಮಾಡಿದ್ವಿ. ಸುಮಾರು 150 ಶೋ ಏನೋ ಮಾಡಿದ್ವಿ. ಆಲ್ ಓವರ್ ದ ವರ್ಲ್ಡ್ ಟ್ರಾವೆಲ್ ಮಾಡಿದ್ವಿ ಆವಾಗಲೇ.
ಸರ್, ಈ ಮನೇಲಿ ಮಕ್ಕಳು ನಾಟಕ ಮಾಡಿದ್ರೆ ಭಾಳ ಬೈತಾರೆ, ಹೊಡಿತಾರೆ. ನಿಮ್ಮ ಮನೇಲಿ ಬಿಟ್ಟಿದ್ರಾ? ನಮ್ಮಲ್ಲಿ ಅಂದರೆ ನಾಟಕ ನಾನು ಕಾಲೇಜು ಸ್ಕೂಲಲ್ಲಿದ್ದಾಗ ಮಾಡಿದಾಗ ನಮ್ಮ ಅಪ್ಪ ಅಮ್ಮಂಗೆ ಬೇಜಾನ್ ಸಿಟ್ಟು ನಾಟಕ ಮಾಡ್ತೀನಿ ಅಂತ. ಅವಾಗೆಲ್ಲ ಈ ಜೋಸೆಫ್ಸಿ ಕಳಿಸ್ಬಿಟ್ಟು ನಾಟಕ ಮಾಡ್ತಾರಲ್ಲ, ಅಂದರೆ ನಾವು ಏನು ಮಾಡ್ತಿದ್ದೆ ಅಂದರೆ, ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂದ್ಬಿಟ್ಟು ರಿಹರ್ಸಲ್ಗೆ ಹೋಗ್ಬಿಡ್ತಿದ್ದೆ, ಕದ್ದು ಮುಚ್ಚಿ ನಾಟಕ ಮಾಡ್ತಾಯಿದ್ದೆ. MES ಕಾಲೇಜಿಗೆ ಸೇರಿಕೊಂಡಾಗಲೇ ನಮ್ಮ ಅಪ್ಪ ಅಮ್ಮನಿಗೆ ನಾನು ನಾಟಕ ಮಾಡ್ತೀನಿ ಅಂತ ಗೊತ್ತಾಗಿದ್ದು. ನಾನು ಮ್ಯಾಕ್ಬೆತ್ ನಾಟಕ ಮಾಡಿದೆ. ನಮ್ಮ ತಾತ ಅಂದರೆ ನಮ್ಮ ತಂದೆ ಬಿನ್ನಿ ಮಿಲ್ಲಿಂದ MES ಕಾಲೇಜ್ಗೆ ನಡ್ಕೊಂಬಂದು ನಾಟಕ ನೋಡಿದ್ರು, ನಾನು ಆ್ಯಕ್ಟ್ ಮಾಡ್ತಾಯಿದ್ದೀನಿ ಅಂತ. ನೋಡಿಬಿಟ್ಟು ಅವ್ರಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟು 50 ರೂಪಾಯಿನ ಒಂದು ಕವರಲ್ಲಿ ಹಾಕಿ ಒಂದು ದೊಡ್ಡ ಲೆಟ್ರ್ ಬರೆದು, ನೀನು ಇದನ್ನೇ ಮುಂದುವರಿಸು, ನಿನಗೆ ಇದರಲ್ಲಿ ತುಂಬ ಫ್ಯೂಚರ್ ಇದೆ ಅಂತ ಒಂದು ಲೆಟ್ರ್ ಬರೆದು 50 ರೂಪಾಯಿ ಇಟ್ಟು ನನಗೆ ಕೊಟ್ಟಿದ್ದರು. ಆ ಲೆಟರು, ಆ ಕವರ್ ಇನ್ನೂ ಇಟ್ಕೊಂಡಿದ್ದೀನಿ ನಾನು BSc ಓದಬೇಕಾದ್ರೆ. BSc ಓದಬೇಕಾದ್ರೆ. ಅದಾದಮೇಲೆ ಇದೇ ಪ್ರೊಫೆಷನ್ ಆಯಿತು, ಆ್ಯಕ್ಟ್ರ್ ಅದೇ. ಹಂಗಾಯ್ತು. ಮನೇಲಿ ಏನಂತ ಅಬ್ಜೆಕ್ಷನ್ಸ್ ಏನಿರಲಿಲ್ಲ? ಇಲ್ಲ, ಆ್ಯಕ್ಟ್ರ್ ಆಗ್ತೀನಿ ಕೆಲಸ ಬಿಟ್ಟು ಅಂದಾಗ ಸ್ವಲ್ಪ ಅಬ್ಜೆಕ್ಷನ್ ಬಂತು. PG ಎಲ್ಲ ಮಾಡಿಸಿ. ಯಾಕಂದರೆ ನಾಟಕ ಏನೋ ಮಾಡ್ಕೊಂಡಿದ್ದೆ ಅಂದರೆ ಏನೋ ಅದನ್ನೇ ಜೀವನ ಮಾಡ್ತೀಯ ಅಂದರೆ ಹೆಂಗಿಂದ ಜೀವನ ಮಾಡ್ತೀಯ, ಸಂಪಾದನೆ ಆಗಬೇಡವಾ, ಹಂಗೆ ಹಿಂಗೆ ಸಿನಿಮಾ ಅಂತ ಹೋದರೆ ಹಾಳಾಗಿ ಹೋಗ್ತೀಯ ಅಂತೆಲ್ಲ. ಬಟ್ ನಾನು ಇದನ್ನೇ ಮಾಡಬೇಕು, ಇದರಲ್ಲೇ ಮಾಡು ಅಥವಾ ಮಡಿ ಅಂತ ಡಿಸೈಡ್ ಮಾಡಿಬಿಟ್ಟಿನಿ ಅಂತ ಗಲಾಟೆ ಮಾಡಿಕೊಂಡು ಐ ಕೇಮ್ ಟು ದಿ ಇಂಡಸ್ಟ್ರಿ. ಹೆಂಗೆ ಸರ್ ನಿಮ್ಮ ಬಾಲ್ಯ? ಅಂದರೆ ಸೆಟಲ್ಡ್ ಫ್ಯಾಮಿಲಿನಾ ಅಥವಾ ಅಪ್ಪ? ನಮ್ಮಪ್ಪ ತುಂಬ ಏನು ಸಾಹುಕಾರರಲ್ಲ, ವಿ ಆರ್ ಟಿಪಿಕಲ್ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ. ಆ ತಿಂಗಳಿಗೆ ನಮ್ಮಪ್ಪ ಏನು ಸಂಪಾದನೆ ಮಾಡೋರು ಅದರಲ್ಲಿ ಒಂದು 200-250 ರೂಪಾಯಿ ಸಾಲ ಆಗೋದು, ಮಿಕ್ಕಿದ್ದು ಜೀವನ ನಡೆಯೋದು. ಆ 200 ರೂಪಾಯಿ ಸಾಲ ನೆಕ್ಸ್ಟ್ ಮಂತ್ ಪುಷ್ ಆಗೋದು, ಆ ಥರ. ಅಂದರೆ ಆ ಕಾಲದಲ್ಲಿ 200 ರೂಪಾಯಿ ವಾಸ್ ಅ ಬಿಗ್ ಥಿಂಗ್. ಓಕೆ, ಸೊ ನಮಗೆ ಏನು ಕಂಫರ್ಟ್ ಬೇಕೋ ಆ ಕಂಫರ್ಟ್ ಎಲ್ಲ ನಮ್ಮಪ್ಪ ಕೊಟ್ಟರು, ಅದರಲ್ಲೇನು ಅನುಮಾನ. ಸಿಬ್ಲಿಂಗ್ಸ್ ಎಷ್ಟು ಜನ ಸರ್? ನನಗೊಬ್ಬ ಅಣ್ಣ ಇದ್ದಾನೆ, ಒಬ್ಬ ತಮ್ಮ ಇದ್ದಾನೆ. ನನಗೂ ನನ್ನ ತಮ್ಮಂಗೂ 15 ವರ್ಷ ಡಿಫ್ರೆನ್ಸು. ಓಕೆ, ನಾನು ನಮ್ಮ ಅಣ್ಣನೇ ಬೇಸಿಕ್ಲಿ ಒಟ್ಟಿಗೆ ಬೆಳೆದಿದ್ದು. 3 ವರ್ಷ ಡಿಫ್ರೆನ್ಸ್ ನಮ್ಮಿಬ್ಬರಿಗೂ, ನಾವೇ ಜಾಸ್ತಿ ಬೆಳೆದಿದ್ದು. ಸೊ ನಮಗೆ ಎಲ್ಲ ಅವಶ್ಯಕತೆಗಳೆಲ್ಲ ಪೂರೈಸಿದ್ರು. ನಮ್ಮಪ್ಪ ಏನೋ ಆಸ್ತಿ ಗೀಸ್ತಿ ಎಲ್ಲ ಮಾಡಲಿಲ್ಲ, ಅವ್ರು ಮಾಡೋ ಶಕ್ತಿನೂ ಇರಲಿಲ್ಲ. ಸೊ ನಮಗೆ ಒಳ್ಳೆ ಎಜುಕೇಷನ್ ಕೊಟ್ಟರು ಆ್ಯಂಡ್ ಒಳ್ಳೆ ನಾಲೆಡ್ಜ್ ಬೆಳೆಸಿದ್ರು. ಆ್ಯಂಡ್ ಚೆನ್ನಾಗೆ ನಮ್ಮ ಬದುಕನ್ನು ಎದುರಿಸೋದಕ್ಕೆ ಏನು ಬೇಕು ಎಲ್ಲ ಟ್ರೈನಿಂಗ್ ಕೊಟ್ಟರು. ಸೊ ವಿ ಆರ್ ಕಂಪ್ಲೀಟ್ಲಿ ಕಂಟೆಂಟೆಡ್ ಲೈಫ್. ಬಾಲಕನಾಗಿ ಚಂದ್ರಶೇಖರ್ ಹೇಗಿದ್ರು ಮನೇಲಿ? ನಾನು ಹುಟ್ಟು ತರಲೆ ಬೇಸಿಕಲಿ, ಚೇಷ್ಟೆ ನಮ್ಮ ಇವಾಗಿಂದಲ್ಲ, ಅವಾಗಿಂದನೂ ಅದು ಒಂಥರ ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ, ಹಂಗೆ. ಸೊ ನಾನು ವೆನ್ ಐ ವಾಸ್ ಅಬೌಟ್ 9th ಸ್ಟ್ಯಾಂಡರ್ಡ್ ನಮ್ಮ ಸ್ಕೂಲಲ್ಲಿ ನಾನು ಒಂದು ಕವಿತೆ ಇತ್ತು. ನೈನ್ತ್ ಇಯರ್ ಇದ್ದಾಗ, 9ನೇ ವರ್ಷ ಇದ್ದಾಗ, ಹಾರು ತಿರುವುದು ಏರು ತಿರುವುದು ನೋಡು ನಮ್ಮ ಬಾವಟ ಅಂತ. ಸೊ ನನಗೆ ಅದನ್ನು ನಾನು ಕಲ್ತ್ಕೊಂಡ್ಬಿಟ್ಟು ಬಯಾಟ್ ಮಾಡಿಬಿಟ್ಟಿದ್ದೆ. ಅದನ್ನು ಸ್ಕೂಲಲ್ಲಿ ಹೇಳು ಅಂದರು ನನಗೆ. ನಾನು ಅದನ್ನು ಆ್ಯಕ್ಷನ್ ಎಲ್ಲ ಮಾಡ್ಕೊಂಡೆಲ್ಲ ಹೇಳ್ಬಿಟ್ಟೆ. ನಮ್ಮ ಸ್ಕೂಲಲ್ಲಿ ಥ್ರಿಲ್ ಆಗ್ಬಿಟ್ರು. ಮುಂದ್ಗಡೆ ಬಂದು ಇನ್ನೊಂದ್ಸಲ ಹೇಳು ಅಂದರು. ಮುಂದ್ಗಡೆ ನಿಂತ್ಕೊಂಡು ಹೇಳಿದೆ. ಎಲ್ಲ ಹುಡುಗರೆಲ್ಲ ಚಪ್ಪಾಳೆ ಹೊಡೆದ್ಬಿಟ್ರು. ನನಗೆ ನಾವೇನಾದ್ರು ಮಾಡಿದ್ರೆ ಚಪ್ಪಾಳೆ ಹೊಡಿತಾರೆ ಅಂತ. ಮನೆಗೆ ಬಂದು ನಮ್ಮ ಅಪ್ಪ ಅಮ್ಮಂಗೆ ಹೇಳಿದೆ, ಹಿಂಗಾಯ್ತು ಅಂತ. ಹೇಳು ನೋಡೋಣ ಅಂದರು. ಸರಿ, ನಮ್ಮ ಅಪ್ಪ ಅಮ್ಮನ ಮುಂದೆ ಹೇಳಿದೆ. ನಮ್ಮಪ್ಪನಿಗೆ ಖುಷಿ ಫುಲ್ಲು. ಆಮೇಲೆ ಯಾರ್ದೋ ಮನೆಗೆ ಕರ್ಕೊಂಡೋಗ್ಬಿಟ್ಟು ಹೇಳೋ ಅದನ್ನು ಅಂದರು. ನಾನು ಸ್ಟೇಜೇ ಇಲ್ಲ ಅಂದೆ. ಆವಾಗ ಅವ್ರ ಮನೇಲಿ ಒಂದು ಟೀಪಾಯಿ ಹಾಕ್ಬಿಟ್ಟು, ಟೀಪಾಯಿ ಮೇಲೆ ಒಂದು ಬಟ್ಟೆ ಹಾಕ್ಬಿಟ್ಟು ನನ್ನನ್ನು ಅದ್ರ ಮೇಲೆ ನಿಲ್ಲಿಸಿ ಹೇಳು ಅಂದರು. ನಾನು ಅಲ್ಲಿ ಹೇಳಿದ್ದೆ. ಆವಾಗಿಂದ ಸ್ಟೇಜ್ ಹುಚ್ಚು ನನಗೆ. ಸೊ ಅಂದರೆ ಏನಾದ್ರು ಮಾಡಿದ್ರೆ ಜನ ಚಪ್ಪಾಳೆ ಹೊಡಿತಾರೆ ಅನ್ನೋ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗತ್ತೆ ಅನ್ನೋದು ಕಂಡಿಡ್ಕೊಂಬಿಟ್ಟೆ. ಸೊ ತರಲೆಗಳು ಮಾಡ್ತಾಯಿದ್ರು ಕಾರಣನೇ ಅದು, ಅಟೆನ್ಷನ್ ನಮ್ಮ ಕಡೆ ಬರಬೇಕು ಅಂತ. ಸೊ ನಾನು ಹುಡುಗ ಆಗಿದ್ದಾಗ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ತಿನ್ನವೆ. ನಮ್ಮಲ್ಲಿ ನಮ್ಮಮ್ಮ ಪಾಪ ಅಡುಗೆ ಮಾಡಿದ್ರೆ ಅರ್ಧ ಅಡುಗೆನ ನಮ್ಮಮ್ಮ, ನಮ್ಮಪ್ಪ, ನಮ್ಮಣ್ಣ, ನಮ್ಮ ತಾತ, ನಮ್ಮ ಅಜ್ಜಿ ತಿನ್ನೋರು. ಇನ್ನು ಅರ್ಧ ನಾ ತಿಂತಿದ್ದೆ. ನಮ್ಮಮ್ಮ ನನಗೆ ವೃಕೋದರ ಅಂತ ಕರೆಯೋರು. ಏನಂತ? ವೃಕೋದರ ಅಂತ. ವೃಕೋದರ ಅಂದರೆ ಭೀಮ. ವೃಕೋದರ ಇನ್ನೊಂದು ಅರ್ಥ ಏನು, ವೃಕ ಅಂದರೆ ತೋಳ, ತೋಳದ ಹೊಟ್ಟೆ ಇರೋವನು ಅಂತ. ಅಂದರೆ ದಪ್ಪನೇ ಆಗಲ್ಲ ಎಷ್ಟು ತಿಂದರು ಅಂತ. ಇವಾಗ ತಪ್ಪಾಗಿದೆ, ಅದು ಬೇರೆ ವಿಚಾರ. ಬಟ್ ಆವಾಗ ಹಂಗಿದ್ದೆ. ಸೊ ನಮ್ಮಮ್ಮಂಗೆ ಬೇಜಾನ್ ಕಾಟ ಕೊಟ್ಟಿದ್ದೀನಿ ತಿನ್ನೋದ್ರಲ್ಲಿ.
ಆಮೇಲೆ ತರಲೆ ಸಿಕ್ಕಾಪಟ್ಟೆ ಮಾಡ್ತಿದ್ದೆ. ಕಂಪ್ಲೇಂಟ್ಸ್ ಬರ್ತಿತ್ತ ಮನೆಗೆ? ಬರೋದು. ನಾನು ಇನ್ವೇರಿಯಬಲಿ ಜಗಳ ಆಡ್ತಿದ್ದೆ ಎಲ್ಲರ ಹತ್ರ. ಏನೋ ವಿಚಾರಕ್ಕೆ ಜಗಳ ಆಗೋದು, ಆ ಒಬ್ಬನ ಕಂಪ್ಲೇಂಟ್ ಮಾಡೋರು, ಇವೆಲ್ಲ ನಡೆಯೋದು. ಸ್ವಲ್ಪ ಟ್ರಬಲ್ ಮೇಕರ್. ಬಟ್ ಐ ವಾಸ್ ವೆರಿ ಸ್ಟೂಡಿಯಸ್. ಹೌದಾ? ಸ್ಕೂಲಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ರ್ಯಾಂಕಲ್ಲೇ ಬರ್ತಿದ್ದೆ. ಸೊ ಅಪ್ಪ ಅಮ್ಮನಿಗೆ ಇವನನ್ನು ಹೆಂಗೆ ಹ್ಯಾಂಡಲ್ ಮಾಡೋದು ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಆಗೋದು. ಈ ಥರ ಏನೋ ತರಲೆ ಮಾಡ್ತಾನೆ, ಬಟ್ ಚೆನ್ನಾಗಿ ಓದ್ತಾನೆ. ಸಾಫ್ಟ್ವೇರ್ ಸರಿ ಇದೆ, ಸ್ಕೂಲಲ್ಲೂ ಅದೇ ಪ್ರಾಬ್ಲಮ್ಮು. ಇನ್ನೂ ಚೆನ್ನಾಗಿದೆ. BL ಮೀರಾ ಅಂತ ಒಬ್ಬರು ಮೇಡಮ್ಮು ಸ್ಕೂಲಿಗೆ ಸೇರಿಕೊಂಡ್ರು. ಫಸ್ಟ್ ಡೇ ಎಲ್ಲರೂ ನಿಮ್ಮ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ಅಂದರು. ಎಲ್ಲರೂ ಎದ್ದು ನಿಂತ್ಕೊಂಡು ಅವ್ರವ್ರ ಹೆಸರು ಹೇಳಿದ್ರು. ನಾನು ನಿಂತ್ಕೊಂಡೆ, ಅಬ್ದುಲ್ ನಾರಾಯಣ್ ಡಿಸೋಜಾ ಅಂದ್ಬಿಟ್ಟು ಕೂತ್ಕೊಂಡೆ. ಸೊ ಸಿ ಥಾಟ್ ಮೈ ನೇಮ್ ಈಸ್ ಅಬ್ದುಲ್ ನಾರಾಯಣ್ ಡಿಸೋಜಾ. ಆಮೇಲೆ ಏನೋ ತರಲೆ ಮಾಡಿದ್ದಕ್ಕೆ ಪ್ರಿನ್ಸಿಪಲ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ರು. 8th ಸ್ಟ್ಯಾಂಡರ್ಡ್ A ಸೆಕ್ಷನ್ನಲ್ಲಿ ಅವನು ಅಬ್ದುಲ್ ನಾರಾಯಣ್ ಡಿಸೋಜಾ ತುಂಬ ಗಲಾಟೆ ಮಾಡ್ತಾನೆ ಸರ್, ತಡ್ಕೊಳಕ್ಕಾಗಲ್ಲ ಅಂತ. ನಮ್ಮ ಪ್ರಿನ್ಸಿಪಲ್, ಯಾರು ಅಬ್ದುಲ್ ನಾರಾಯಣ್ ಡಿಸೋಜಾ? ಅದು ಯಾರು ತೋರಿಸಿ ಕರ್ಕೊಂಬಂದ್ರು ಅವ್ರನ್ನ. ಇವನ ಹೆಸರು ಚಂದ್ರಶೇಖರ್ ಅಂತ, ಸರ್ವಧರ್ಮನಾಮ. ಆ ಥರ ನಾವು ಒಂದು ತರಲೆಗಳಂತೂ ಮಾಡ್ತಾಯಿದ್ದೆ. ಬಟ್ ಸ್ಟುಡಿಯೋಸ್ ಆಗಿದ್ರಿ? ಸ್ಟುಡಿಯೋಸ್ ಆಗಿದ್ದೆ. ಹಾಗಾಗಿ ನನ್ನನ್ನು ಯಾರು ಬೈತಾ ಇರಲಿಲ್ಲ ನನಗೆ. ಆ ಥರ ಎಕ್ಸ್ಕ್ಯೂಸ್. MES ಕಾಲೇಜಲ್ಲೂ ಅಷ್ಟೇ 3 ವರ್ಷ ಓದಿದೆ MES ಕಾಲೇಜಲ್ಲಿ. ವರ್ಷಕ್ಕೆ 1 ಪೀರಿಯಡ್ ಅಟೆಂಡ್ ಮಾಡಿದೆ. BSc ಫಸ್ಟ್ ಇಯರು ಫಸ್ಟ್ ಕ್ಲಾಸ್ ಬಂತು, 78% ಏನೋ ಬಂತು. ಸೆಕೆಂಡ್ ಇಯರ್ ಪ್ರೆಸಿಡೆಂಟ್ ಆಗಿದ್ದೆ. ಹೌದು, ಪ್ರೆಸಿಡೆಂಟ್ ಆಗಿದ್ದೆ. ಆವಾಗ ಐ ಗಾಟ್ ಸೆಕೆಂಡ್ ಕ್ಲಾಸು. ಥರ್ಡ್ ಇಯರು ಜನರಲ್ ಸ್ಟೂಡೆಂಟ್ ಆಗಿದ್ದೆ, ಡಿಸ್ಟಿಂಕ್ಷನ್ ಬಂತು. ಅಂದರೆ ಓದೋದು ಯಾರು ಏನು ಪಾಯಿಂಟ್ ಔಟೇ ಮಾಡೋಂಗಿಲ್ಲ. ಕರೆಕ್ಟ್. ತರಲೆ ಕ್ಲಾಸು ಚಕ್ಕರ್ ಹೊಡಿ ಅವೆಲ್ಲ ಲೈಫಲ್ಲೇ ಅಡಾಪ್ಟ್ ಮಾಡ್ಕೊಂಬಂದ್ಬಿಟ್ಟಿರೋದು. ಬಟ್ ಇದು ಡಿಗ್ರಿ ಓದಬೇಕಾದ್ರೆ ನಿಮಗೆ ನಾಟಕದ ಮೇಲಿನ ಒಲವು ಸ್ವಲ್ಪ ಜಾಸ್ತಿ? ನಾಟಕದ ಒಲವು ಹೈಸ್ಕೂಲಿಂದನೇ ಸ್ಟಾರ್ಟ್ ಆಗಿದೆ. ಅಂದರೆ ನಾಟಕ ಮಾಡಬೇಕು, ನಾಟಕ ಅನ್ನೋದು ಒಂದು ಫಾರಮ್ಮು, ಇದಕ್ಕೆ ಇಷ್ಟೆಲ್ಲ ಇದೆ ಅಂತ. ನಮಗೆ ನಾಕ್ರು ಸತ್ಯನಾರಾಯಣ ಅಂಥೇಳಿ ಒಬ್ಬರು ಡೈರೆಕ್ಟ್ರ್ ಇದ್ದರು. ಅವರು ಬಂದ ಗುಣವಂತ ಅಂತ ಒಂದು ನಾಟಕ ಮಾಡಿಸಿದ್ರು. ನಮ್ಮ ಸ್ಕೂಲಿಗೆ ಬಂದು ನಮ್ಮ ಸ್ಕೂಲ್ ಹುಡುಗರನ್ನೆಲ್ಲ ಸೇರಿಸಿ ಮಾಡಿಸಿದ್ರು. ಆ ನಾಟಕದಲ್ಲಿ ನಾನು ಆ್ಯಕ್ಟ್ ಮಾಡಿದೆ. ಸೊ ನನ್ನ ಮೊದಲನೇ ನಾಟಕದ ಗುರು ನಾಕ್ರು ಸತ್ಯನಾರಾಯಣ. ಅವರೊಂದು ವರ್ಕ್ಶಾಪ್ ಮಾಡಿ ಆವಾಗ ನಾನು 8ನೇ ಕ್ಲಾಸು. ನನಗೆ ಐ ವಾಸ್ ಸೋ ಅಮೇಜ್ಡ್. ಅದು ಆ ನಾಟಕದ ಎಕ್ಸ್ಪೀರಿಯನ್ಸು. ಹಾಡಿತ್ತು, ಡ್ಯಾನ್ಸ್ ಇತ್ತು, ಒಂದು ಒಳ್ಳೆಯ ಕತೆ ಇತ್ತು, ಒಂದು ಫೋಕ್ ಕತೆ ಇತ್ತು. ಅದೆಲ್ಲ ತುಂಬ ಎಕ್ಸೈಟ್ಮೆಂಟ್ ಇತ್ತು. ಐ ವಾಸ್ ಡೂಯಿಂಗ್ ದ ಗುಣವಂತನ ರೋಲ್ ನಾನು ಮಾಡ್ತಾಯಿದ್ದೆ. ಸೊ ಐ ವಾಸ್ ಸೋ ಎಕ್ಸೈಟೆಡ್. ಆ್ಯಂಡ್ ಆ ನಾಟಕ ಇಟ್ಸ್ ಅ ಬಿಗ್ ಪ್ರೊಡಕ್ಷನ್ ಸ್ಕೂಲ್ ಲೆವೆಲ್ಗೆ ಕಂಪೇರ್ ಮಾಡಿದ್ರೆ. ಸೊ ಏನು ಎಲ್ಲರೂ ಹಾಡು ಹೊಗಳ್ಬಿಟ್ರು ನನಗೆ. ಅಲ್ಲಿಂದ ಫಿಕ್ಸ್ ನಾನು ನಿದ್ದೆ ಮಾಡಬೇಕು ಅಂತ. ಸೊ ಒಂದು ನಾಟಕಗಳು ಸ್ಕೂಲಲ್ಲಿ ಮಾಡ್ತಾಯಿದ್ದೆ. ಆಮೇಲೆ MES ಕಾಲೇಜಿಗೆ ಬಂದೆ. MES ಕಾಲೇಜಲ್ಲಿ ಅಲ್ಲಿಂದ ಸೆಂಟ್ ಜೋಸೆಫ್ಸ್ ಕಾಲೇಜ್ ಸೇರಿಕೊಂಡೆ. ನಾನು ಇಂಗ್ಲೀಷೇ ಬರ್ತಾ ಇರಲಿಲ್ಲ ನನಗೆ. ಅಲ್ಲಿ ಫಾದರ್ ಫರ್ನಾಂಡಿಸ್ ಅಂತ ಒಬ್ಬರಿದ್ದರು, ಅವರು ಕನ್ನಡ ಮಾತಾಡೋರು. ನಾನು ಹೋಗಿ ಅವ್ರ ಕಾಲಿಗೆ ಬಿದ್ದುಬಿಟ್ಟು ನನಗೆ ಇಂಗ್ಲೀಷ್ ಬರೋಲ್ಲ, ಭಾಳ ಕಷ್ಟ ಆಗ್ತಿದೆ ಈ ಕಾಲೇಜ್ ಸೇರ್ಕೊಂಬಿಟ್ಟು. ಎಲ್ಲರೂ ಇಂಗ್ಲೀಷ್ ಪಟ ಅಂತ ಮಾತಾಡ್ತಾರೆ, ನಾನೇನೋ ಬೆಬೆ ಅಂತೀನಿ, ನಾನು ದಯವಿಟ್ಟು ಇಂಗ್ಲೀಷ್ ಕಲಿಸಿ ಅಂತ. ಅವ್ರನ್ನ ಕಲಿಸ್ತೀನಿ ಬಿಡು ನಿನಗೆ ಅಂದರು. 3 ತಿಂಗಳು ಅವ್ರ ಹತ್ರ ಸಪ್ರೇಟ್ ಕೋಚಿಂಗ್ ತೊಗೊಂಡೆ. ಇಂಗ್ಲೀಷ್ ಕನ್ವರ್ಸೇಷನ್ನು ಮಾಡೋದು ಹೇಗೆ, ಮಾತಾಡೋದು ಹೇಗೆ ಅಂತೆಲ್ಲ. ಸೊ ಅವ್ರ ಜೊತೆ ಕೋಚಿಂಗ್ ತೊಗೊಂಡು ಅವರು ರೀಡ್ ಅಂದ್ಬಿಟ್ಟು ಲಿಟ್ರೇಚರ್ ಕೊಟ್ಟರು. ಅದರೊಳಗೆ ಶೇಕ್ಸ್ಪಿಯರ್ ನಾಟಕಗಳು ಕೊಟ್ಟರು ಅವರು. ಶೇಕ್ಸ್ಪಿಯರ್ ನಾಟಕ ಓದಿ ಆ ವರ್ಷ ಸೆಂಟ್ ಜೋಸೆಫ್ಸ್ ಕಾಲೇಜಲ್ಲಿ ಶೇಕ್ಸ್ಪಿಯರ್ ಒಂದು ಸಾಲಿಲಾಕ್ವಿ ಮೋನೋ ಆ್ಯಕ್ಟಿಂಗ್ ಮಾಡಿ ಫಸ್ಟ್ ಪ್ರೈಸ್ ತೊಗೊಂಬಿಟ್ಟೆ. ಅಲ್ಲಿಂದ ಇಂಗ್ಲೀಷ್ ಥಿಯೇಟ್ರಿಗೆ ಜಂಪ್ ಆಗ್ಬಿಟ್ಟೆ. ಸುಮಾರು ಒಂದು 40 ಇಂಗ್ಲೀಷ್ ನಾಟಕ ಮಾಡಿರ್ಬೋದು ನಾನು ಇಲ್ಲಿವರೆಗೂ. ಸೊ ಅಲ್ಲಿಂದ MES ಕಾಲೇಜಿಗೆ ಬಂದೆ. MES ಕಾಲೇಜಲ್ಲಿ ತುಂಬ ಎನ್ಕರೇಜ್ಮೆಂಟು, ಎಸ್ಪೆಷಲಿ ನಾಟಕಕ್ಕೆ. ವರ್ಷ ಡ್ರಾಮಾ ಫೆಸ್ಟಿವಲ್ ಮಾಡೋರು, ಇಂಟರ್ ಕ್ಲಾಸ್ ಡ್ರಾಮಾ ಫೆಸ್ಟಿವಲ್ಲು. ನಾನು ಫಸ್ಟ್ ಇಯರ್ ಬಂದು ಡಿಗ್ರಿಗೆ ಸೇರ್ಕೊಂಡಿದ್ದ ವರ್ಷವೇ
ಬೆಸ್ಟ್ ಪ್ಲೇ, ಬೆಸ್ಟ್ ಆ್ಯಕ್ಟ್ರು, ಬೆಸ್ಟ್ ನಾಟಕ, ಬೆಸ್ಟ್ ಡೈರೆಕ್ಷನ್ನು ಏನೇನಿದೆಯೋ ಎಲ್ಲ ತಗೊಂಡೆ. ಸೊ 3 years ಐ ವಾಸ್ ದ ಬಿಗ್ ಡ್ರಾಮಾ ಆ್ಯಕ್ಟರ್ ಇನ್ MES ಕಾಲೇಜ್. ಅದು ಹಂಗೆ ಕಂಟಿನ್ಯೂ ಆಯಿತು. ಇವತ್ತಿಗೂ ಮಾಡ್ತಾಯಿದ್ದೀನಿ, ಇವತ್ತಿಗೂ ನಾಟಕ ಮಾಡ್ತೀನಿ. ಕೆಲವು ಸರ್ತಿ ರಿಯಲ್ ಲೈಫಲ್ಲೂ ನಾಟಕ ಮಾಡ್ತೀನಿ, ಕೆಲವು ಸರ್ತಿ ಮಾಡಲ್ಲ. ಮಾಡಬೇಕಾಗುತ್ತೆ, ಮಾಡ್ತೀನಿ. ಸಿಹಿ ಕಹಿ ಯಾವಾಗ ಸರ್ ಇದು? 85 85 ನಾನು ಐ ವಾಸ್ ಎ ಮೆಡಿಕಲ್. ಅಷ್ಟರೊಳಗಡೆ ನಿಮಗೆ ಶಂಕರ್ನಾಗ್ ಅವರು ಭೇಟಿಯಾಗಿತ್ತಾ? ಶಂಕರ್ನಾಗ್ ಭೇಟಿಯಾಗಿತ್ತು. ನಾನು MES ಕಾಲೇಜಲ್ಲಿ ಇದ್ದಾಗಲೇ ಶಂಕರ್ನಾಗ್ ಅವ್ರ ಜೊತೆಗೆ ಆಲ್ರೆಡಿ ಡ್ರಾಮಾ ಎಲ್ಲ ಮಾಡ್ತಾ ಇದ್ದೆ. ಅವರ ಇದರೊಳಗೆ ವರ್ಕ್ ಮಾಡ್ತಿದ್ದೆ. ಸಂಕೇತ್ ನಾಟಕದಲ್ಲಿ ಟ್ರೂಪಲ್ಲಿ ನಾನು ಬ್ಯಾಕ್ ಸ್ಟೇಜ್ ಕೆಲಸ ಮಾಡ್ತಿದ್ದೆ. ಮಳೆ ಹೊಡೆಯೋದು, ಸೆಟ್ ಡೈರೆಕ್ಟ್ ಮಾಡೋದು. ಶಂಕರ್ನಾಗ್ ಅವ್ರು ನಿಮ್ಗೊಂದು ಪುಸ್ತಕ ಕೊಟ್ಟಿದ್ರಂತೆ ಸರ್? ಅದು ಒಂದು ಜರ್ನಿ ಟು ಇತ್ಲಾ ಅಂತೇಳಿ ಒಂದು ಪುಸ್ತಕ ಕೊಟ್ಟಿದ್ದರು. ಅದು ಭಾಳ ಇಂಟ್ರೆಸ್ಟಿಂಗ್. ನಾನು ಅವ್ರನ್ನ ನಮ್ಮ ಕಾಲೇಜಿನ ನಾಟಕೋತ್ಸವಕ್ಕೆ ಅವರಿಗೆ ಚೀಫ್ ಗೆಸ್ಟಾಗಿ ಬನ್ನಿ ಅಂತ ಕರೆಯೋಕ್ಕೆ ಹೋಗಿದ್ದೆ. ಅವರು ಏನು ನಾಟಕ ಮಾಡ್ತಿದ್ದೆ ಅಂದರೆ, ಈ ಥರ ಒಂದು ನಾಟಕ ಮಾಡ್ತಾಯಿದ್ದೀನಿ. ಆವಾಗ ಒಂದು ವೇಟಿಂಗ್ ಫಾರ್ ಗಾಡೋ ಅಂತ ಒಂದು ನಾಟಕ, ಸ್ಯಾಮ್ಯುಯಲ್ ಬೆಕೆಟ್ದು. ಆ ನಾಟಕದ ಕನ್ನಡದ ವರ್ಷನ್ ಮಾಡ್ತಿದ್ದೆ, ಗಾಡೋ ಅಂತ ಹೇಳಿ, ಪ್ರಸನ್ನ ಅವರು ಬರೆದಿರುವಂಥ ನಾಟಕ. ಆ ನಾಟಕವನ್ನು ನಾನು ಬಾಡಿ ಥಿಯೇಟ್ರ್ ಯೂಸ್ ಮಾಡಿ ನಾಟಕ ಮಾಡ್ತಾಯಿದ್ದೆ. ಸೊ ಹೇಳಿದೆ, ಹಿಂಗೆ ಮಾಡ್ತಾಯಿದ್ದೀನಿ ಅಂತ. ಏನು ಓದಿದೆಯಾ ಅಂದರು. ಸೆಕೆಂಡ್ ಇಯರ್ BSc ಸರ್ ಅಂದೆ. ನಾನು ಕೇಳಿದ್ದು ಏನು ಓದಿದೆಯಾ ಅಂದರು. ನನಗೆ ಆವಾಗ ಎಂಥ ದಡ್ಡ ಮೂರ್ಖ, ನಾನು ಅರ್ಥ ಮಾಡ್ಕೊಳ್ಳಿಲ್ಲ ಪ್ರಶ್ನೆ ಅಂತವಿ. ಯು ಗೆಟ್ ಎಂಬ್ಯಾರೆಸ್ಡ್ ಆ್ಯಂಡ್ ಸಚ್ ಎ ಬಿಗ್ ಸ್ಟಾರ್. ಸೊ ಇಲ್ಲ ಸರ್, ಐ ಹ್ಯಾವ್ ರೆಡ್ ದಿಸ್ ಶೇಕ್ಸ್ಪಿಯರ್ ಓದಿದ್ದೀನಿ, ಅದು ಇರು ಅಂದ್ಬಿಟ್ಟು ಒಳಗಡೆ ಹೋಗಿ ಕೇಮ್ ಮಾಡ್ತಿದ್ದೆ. ಬುಕ್ ಕಾಲ್ಡ್ ಜರ್ನಿ ಟು ಇತ್ಲಾ ಅಂತ. ಇದನ್ನು ಓದು, ಶನಿವಾರ ಬಾ, ವಿಲ್ ಡಿಸ್ಕಸ್, ದೆನ್ ಐ ವಿಲ್ ಟೆಲ್ ಯು ವೆದರ್ ಐ ವಿಲ್ ಕಮ್ ಟು ದಿ ಫಂಕ್ಷನ್ ಅಂದರು. ನಾನು ಹೋದರೆ ಏನೂ ಅರ್ಥ ಆಗಲಿಲ್ಲ ನಂಗೆ. ಪುಸ್ತಕ 3-4 ಪೇಜ್ ಮೇಲೆ ಓದೋಕ್ಕಾಗಲಿಲ್ಲ. ಟೈಟ್ಲಲ್ಲೇ ಏನೋ ಸಖತ್ ಕನ್ಫ್ಯೂಷನ್ ಅದು. ಆಮೇಲೆ ಶನಿವಾರ ಓದೆ, ಮತ್ತೆ ಹೋಗ್ಬಿಟ್ಟು, ಸಾರ್ ನಂಗೆ ಅರ್ಥನೇ ಆಗಲಿಲ್ಲ ಈ ಪುಸ್ತಕ, ಇದನ್ನು ತೊಗೊಂಡು ಓದು ಅಂತ ಹೇಳ್ತೀರ ಅಂತ. ಆವಾಗ ಅವರು ಇತ್ಲಾ ಅನ್ನೋದು, ಎಕ್ಸ್ ಇಸ್ ಸೈಲೆಂಟ್, ಇತ್ಲಾ ಅನ್ನೋದು ಇಟ್ ಮೀನ್ಸ್ ಸೆಲ್ಫ್. ಇಟ್ ಈಸ್ ಜರ್ನಿ ಟು ದ ರಿಯಲೈಸೇಷನ್ ಆಫ್ ಸೆಲ್ಫ್. ಇದನ್ನು ತಲೆಯಲ್ಲಿ ಇಟ್ಕೊಂಡು ಓದಿ, ಇವಾಗ ವೆಡ್ನೆಸ್ಡೇ ಸಿಗೋಣ ಅಂದರು. 3 ದಿವಸದಲ್ಲಿ ಪುಸ್ತಕ ಓದಿದೆ. ಆಮೇಲೆ ಅವ್ರ ಜೊತೆ ಆ ಪುಸ್ತಕದ ಬಗ್ಗೆ ಒಂದು ಸಂವಾದ ನಡೀತು. ಸಂವಾದ ಆದಮೇಲೆ ಬರ್ತೀನಿ ನೀನು ಕಾಲೇಜ್ಗೆ ಅಂದರು. ಅಲ್ಲಿಂದ ರೆಗ್ಯುಲರ್ ಕನೆಕ್ಷನ್ ಸ್ಟಾರ್ಟ್ ಆಯಿತು. ಅನಂತ್ನಾಗ್ ಅವರು ಆ ಟೈಮಲ್ಲಿ ಜೊತೆಲಿದ್ದರು. ಅನಂತ್ನಾಗ್ ಅವ್ರ ಜೊತೆನೇ ಇದ್ದರು. ಅದೇ ಅವ್ರ ಮನೆಯಲ್ಲೇ ಅವರಿದ್ದಿದ್ದು. ಸೊ ಹಾಗೆ ಸ್ಟಾರ್ಟ್ ಆಯಿತು. ಆಮೇಲೆ ಥಿಯೇಟ್ರ್ ಮಾಡಿದೆ. ಆಮೇಲೆ ಸಿನಿಮಾಗೆ ಎಂಟ್ರ್ ಆದಮೇಲೆ ಐ ಆ್ಯಕ್ಟೆಡ್ ವಿತ್ ಹಿಮ್ ಇನ್ ಲಾಟ್ ಆಫ್ ಮೂವೀಸ್. ಸೊ ಆ ಬಾಂಧವ್ಯ ಕೊನೆಯ ತನಕ ಇತ್ತು. ಈವನ್ ದ ಲಾಸ್ಟ್ ಮೂವಿ ಹಿ ವರ್ಕ್ಡ್, ನಿಗೂಢ ರಹಸ್ಯ ಅಂತ, ಆ ಸಿನಿಮಾದಲ್ಲೂ ನಾವಿಬ್ಬರು ಕೆಲಸ ಮಾಡಿ. ಅದಕ್ಕೆ ಡಬ್ಬಿಂಗ್ ಅನಂತ್ನಾಗ್ ಅವ್ರು ಮಾಡಿದ್ರಲ್ವಾ? ಇಲ್ಲ, ಶಂಕರ್ನಾಗೆ ಮಾಡಿದ್ರು. ನಿಗೂಢ ರಹಸ್ಯ. ಸಿಹಿ ಕೈಗೆ ಬಂದರೆ ಸರ್ ಹೆಂಗೆ ಶುರುವಾಯಿತು? ಸೊ ಸಿಹಿ ಕಹಿ ಹೆಂಗಾಯಿತು ಅಂದರೆ, ನಾನು ಐ ವಾಸ್ ಅ ಮೆಡಿಕಲ್ ರೆಪ್. ಬಟ್ ನನಗೆ ಮೆಡಿಕಲ್ ರೆಪ್ ಆಗಿದ್ದು ಏನಂದರೆ, ಅದು PG ಓದಬೇಕಾದ್ರೆ ಡಿಗ್ರಿ ಮುಗಿಸ್ಕೊಂಡು ಮೆಡಿಕಲ್ ರೆಪ್ ಆಗಿದ್ದೆ. ಐ ವಾಸ್ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮೊ ಇನ್ ಪರ್ಸನಲ್ ಮ್ಯಾನೇಜ್ಮೆಂಟ್ ಮಾಡ್ತಾಯಿದ್ದೆ. ಸೊ ಸರ್ವೈವಲ್ಗೆ ಮೆಡಿಕಲ್ ರೆಪ್ಪಾಗಿ ಕೆಲಸ ಮಾಡ್ತಿದ್ದೆ. ಬಟ್ ಪ್ರತಿದಿನ 15 kg ಬ್ಯಾಗ್ ಎತ್ಕೊಂಡು ಹೋಗ್ಬೇಕಾರಲ್ಲ, ಐ ವಾಸ್ ಫೀಲಿಂಗ್ ಸೋ ಮಿಸರಬಲ್. ಇದು ಯಾವನಿಗೆ ಬೇಕಿದು, ನಾನು ಆ್ಯಕ್ಟ್ರ್ ಆಗಬೇಕು, ಇದು ಏನು ನನ್ನ ಕತೆ, ನನ್ನ ಕರ್ಮ, ಇದನ್ನ ಇಟ್ಕೊಂಡು ಮನೆಯಲ್ಲಿ ಕೆಲಸ ಮಾಡುವಂಥ. ಮನೆಯಲ್ಲಿ ಅವ್ರಿಗೆ ಆ್ಯಕ್ಟಿಂಗ್ನ ಪ್ರೊಫೆಷನ್ನಾಗಿ ತೊಗೊಳಕ್ಕೆ ದೇ ಆರ್ ನಾಟ್ ರೆಡಿ. ಬಟ್ ಏನು ಇದು ಯಾವನಿಗೆ ಬೇಕು ತಡ್ಕೊಳಕ್ಕಾಗಲಿಲ್ಲ. ಕೊನೆಗೆ ಒಂದಿನ 1 ವರ್ಷದ ಟಾರ್ಗೆಟ್ನ ಮುಗಿಸ್ಬಿಟ್ಟೆ, 3 ತಿಂಗಳಲ್ಲಿ ಮುಗಿಸ್ಬಿಟ್ಟೆ. ಇನ್ನಿದು ಯಾವನಿಗೆ ಬೇಕು ಈ ಕೆಲಸ ಅಂದ್ಬಿಟ್ಟು ಒನ್ ಫೈನ್ ಡೇ ನಾನು ಒಂಚೂರು, ಐ ವಾಸ್ ಎ ಮೈಮ್ ಆರ್ಟಿಸ್ಟ್. ಸೊ ಅವಾಗೆಲ್ಲ ಪೆನ್ ಫ್ರೆಂಡ್ಸ್ ಅಂತ ಇರೋರು. ಐ ಡೋಂಟ್ ನೋ ವೆದರ್ ಯು ನೋ ದಿಸ್. ಪೆನ್ ಫ್ರೆಂಡ್ಸ್ ಅಂದರೆ ವಿ ಯೂಸ್ ಟು ರೈಟ್ ಲೆಟರ್ಸ್ ಟು ಅನ್ನೋನ್ ಸ್ಟ್ರೇಂಜರ್ಸ್. ಅವ್ರಿಗೆ ಅಡ್ರೆಸ್ಗಳು, ಪೆನ್ ಫ್ರೆಂಡ್ಸ್ ಕ್ಲಬ್ ಅಂತ ಇರೋದು. ಸೊ ವಿ ಯೂಸ್ ಟು ರೈಟ್ ಲೆಟರ್ಸ್ ಆ್ಯಂಡ್ ಮೇಕ್ ಫ್ರೆಂಡ್ಸ್. ಸೊ ಆ ಥರ ಐ ಹ್ಯಾಡ್ ಪೆನ್ ಫ್ರೆಂಡ್ಸ್ ಅಕ್ರಾಸ್ ಇಂಡಿಯಾ. ಅವತ್ತಿನ ಫೇಸ್ಬುಕ್, ಆಗಿನ ಫೇಸ್ಬುಕ್ ಥರ ಅದು. ಸೊ ಅವ್ರಿಗೆಲ್ಲ ನಾನು ಲೆಟ್ರ್ ಬರೆದು, ನಾನು ಮೈಮ್ ಶೋ ಮಾಡಬೇಕು,
ಮೈಮ್ ಅಂದರೆ ಇದು, ಈ ಕಲೆ ಇದು, ಇದನ್ನು ಒಂದು ಶೋ ಮಾಡಬೇಕು, ನನಗೆ ನೀವು ಆರ್ಗನೈಸ್ ಮಾಡೋಕ್ಕಾಗತ್ತಾ, ನಿಮ್ಮ ಊರಿಗೆ ಬರ್ತೀನಿ ಅಂತೆಲ್ಲ ಹೇಳಿ ಐ ಹ್ಯಾಡ್ ಪ್ಲ್ಯಾನ್ ಟು ಗೋ ಆನ್ ಆಲ್ ಇಂಡಿಯಾ ಟೂರ್ ಆ್ಯಂಡ್ ಗಿವ್ ಮೈಮ್ ಪರ್ಫಾರ್ಮೆನ್ಸ್. ಸೊ ಡಿಸೈಡ್ ಮಾಡಿ May 17th, 1983 ಐ ರಿಸೈನ್ ಮೈ ಜಾಬ್. ಓಕೆ, 11:30 ಕೆಲಸ ಬಿಟ್ಟೆ. ಸುಮಾರು ಒಂದು 1985 11:30 ಕೆಲಸ ಬಿಟ್ಟೆ. ಸುಮಾರು ಒಂದು 12:15 ಒಂದು ಫೋನ್ ಬಂತು ನಮ್ಮನೆ ಪಕ್ಕದ ಮನೆಗೆ, ಪಿ ಕಾಲ್ ಅಂತ ಅವಾಗೆಲ್ಲ. ಶ್ಯಾಮ್ ಪ್ರಸಾದ್ ಮೌದ್ಗಲ್ ಅನ್ನೋರು ಫೋನ್ ಮಾಡಿದ್ದಾರೆ ಅಂತ. ನಾನು ಹೋಗಿ ತಗೊಂಡೆ. ನಮಸ್ಕಾರ, ನಾನು ಶ್ಯಾಮ್ ಪ್ರಸಾದ್ ಮೌದ್ಗಲ್ ಅಂತ, ನಾನು ರೈಟರು ಅಂದರು. ಹೇಳಿ ಸರ್, ಏನಾಗಬೇಕು ಅಂದೆ. ನಾವು ಒಂದು ಸೀರಿಯಲ್ ಮಾಡ್ತಾಯಿದ್ದೀವಿ, ಆ್ಯಕ್ಟ್ ಮಾಡ್ತೀರಾ ನೀವು ಅಂತ ಕೇಳಿದ್ರು. ನಾನು ಪೇಮೆಂಟ್ ಕೊಡ್ತೀರಾ ಅಂದೆ. ಅಫ್ಕೋರ್ಸ್ ಪೇಮೆಂಟ್ ಕೊಡ್ತೀವಿ. ಸೀರಿಯಲ್ ಗೊತ್ತಾ ನಿಮಗೇನು ಅಂತ? ಗೊತ್ತಿಲ್ಲ ನನಗೆ. ಆ್ಯಕ್ಟ್ ಮಾಡಬೇಕು, ಆ್ಯಕ್ಟ್ ಮಾಡ್ತೀನಿ. ಐ ಹ್ಯಾವ್ ರಿಸೈನ್ ಮೈ ಜಾಬ್ 1 hour ಬ್ಯಾಕ್. ಆ್ಯಕ್ಟಿಂಗ್ ಈಸ್ ಮೈ ಪ್ರೊಫೆಷನ್ ನೌ. ಇಫ್ ಯು ಪೇ ಮೀ ಐ ವಿಲ್ ಆ್ಯಕ್ಟ್ ಅಂದೆ. ಇಲ್ಲಪ್ಪ, ಆ್ಯಕ್ಟಿಂಗ್ ಕೊಡ್ತೀವಿ, ನಾನು ನಿನ್ನ ನಾಟಕಗಳು ನೋಡಿದ್ದೀನಿ MES ಕಾಲೇಜಲ್ಲಿ, ಐ ವಾಂಟ್ ಯು ಟು ಡೂ ದಟ್ ರೋಲ್, ನೀನು ಬಂದು ಡೈರೆಕ್ಟ್ರನ್ನ ಮೀಟ್ ಮಾಡು ಅಂದರು. ಸರಿ ಅಂತ 2 ಗಂಟೆಗೆ ಫಿಕ್ಸ್ ಆಯಿತು. ಐ ವೆಂಟ್ HMK ಮೂರ್ತಿ. ಅವ್ರನ್ನ ನೋಡಿದ್ರು. ಏನೇ ಆ್ಯಕ್ಟ್ರು ಅಂತೀಯಾ, ಗಡ್ಡ ಬಿಟ್ಕೊಂಬಂದಿದ್ಯಾ, ನಿನ್ನ ಮುಖ ಹೆಂಗಿದೆ ಅಂತಲೇ ಗೊತ್ತಾಗಲ್ವಲ್ಲಯ್ಯ ಅಂದರು. ಅವಾಗ ಗಡ್ಡನೂ ಇತ್ತ ಸರ್? ಓ, ಇವಾಗ ನೀವೆಲ್ಲ ಫ್ಯಾಷನ್ನು, ನಾನು ಆವಾಗಲೇ ಮಾಡಿದ್ದೆ ಅದನ್ನು. ಆವಾಗ ನನಗೆ ಇದೇನಿದು ಹಿಂಗೆ ಅಂದ್ಬಿಟ್ರಲ್ಲ ಅಂತ. ಅವರು ಆ್ಯಕ್ಟ್ರ್ ಆದವನು ಗಡ್ಡ ಬಿಡಬಾರ್ದು, ಗೊತ್ತಾಯ್ತಾ? ಬೇರೆ ಬೇರೆ ಗೆಟಪ್ಸ್ ಹಾಕಬೇಕು, ನಾವು ನಿಮಗೆ ಗಡ್ಡಗಳು ಅಂಟಿಸ್ತೀವಿ, ನೀನು ಹಿಂಗೆ ಬಂದುಬಿಟ್ರೆ ನೀನು ಬೇರೆ ಥರ ತೋರಿಸ್ಬೇಕು ಅಂದ್ರೆ ಆಗೋದೇ ಇಲ್ವಲ್ಲ ಅಂದರು. 5 ನಿಮಿಷ ಕೊಡಿ ಸರ್ ಅಂದ್ಬಿಟ್ಟು ಸೀದಾ ಹೋದೆ. ಒಂದು ಬಾರ್ಬರ್ ಶಾಪ್ಗೆ ಹೋಗಿ ಶೇವ್ ಮಾಡಿಸ್ಕೊಂಡು ಬಂದೆ. ಒಂದು ಸ್ಕ್ರೀನ್ ಟೆಸ್ಟ್ ಮಾಡ್ತೀನಿ ಬಾ ಅಂದರು. ನನ್ನ ಗೀತನ್ನು ಇಬ್ಬರನ್ನೂ ಸೇರಿಸಿ ಒಂದು ಸ್ಕ್ರೀನ್ ಟೆಸ್ಟ್. ಮೊದಲ ಭೇಟಿನ? ಮೊದಲ ಭೇಟಿ ಅದು. ಸ್ಕ್ರೀನ್ ಟೆಸ್ಟ್ ಮಾಡಿದ್ರು. ಸೊ ಇಬ್ಬರು ಸೆಲೆಕ್ಟ್ ಆಗ್ಬಿಟ್ವಿ. ಒಂದು ಎಪಿಸೋಡ್ ಮಾಡಿದ್ರು. ಅದಾದಮೇಲೆ ಏನು ಸುದ್ದಿನೇ ಇಲ್ಲ. ಶೂಟ್ ಆದಮೇಲೆ ನನಗೆ ನಾನು ಕೆಲಸ ಬಿಟ್ಬಿಟ್ಟಿದ್ದೀನಿ. ನಾನು ಇದನ್ನು ಏನೋ ನಂದೇನು ಟ್ರಿಪ್ ಹೋಗಬೇಕು ಅಂತಿದ್ದೆ, ಇದಾಗತ್ತೆ ಅಂದ್ಬಿಟ್ಟು ಅದನ್ನು ಅಲ್ಲ ಕೈ ಬಿಟ್ಬಿಟ್ಟೆ. ಯಾವುದೋ ಮೈಮ್ ಶೋ ಹೋಗೋದು ನೋಡಿದ್ರೆ ಇದೇನು ಆಗಲೇ ಇಲ್ಲ. ನಾನು ಏನೇ ಅದು, ನಾನು ಹಿಂಗೆ ಬದುಕೋದು, ಇವಾಗ ದುಡ್ಡೇ ಇಲ್ಲ, ಸಂಪಾದನೆ ಇಲ್ಲ, ಸಿಕ್ಕಾಪಡೆ ಪ್ರಾಬ್ಲಮ್ ಆಗ್ಬಿಡ್ತು. ಆಮೇಲೆ ಒಂದು ದಿವಸ ಫೋನ್ ಮಾಡಿದ್ರು, ಎಲ್ಲ ಆಗಿದೆ, ಇನ್ಮೇಲೆ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಅಂತ. ಅಲ್ಲಿಂದ ಮತ್ತೆ ಶುರುವಾಯಿತು. ಅಲ್ಲಿಂದ ನೋ ಲುಕಿಂಗ್ ಬ್ಯಾಕ್. ಸರಿ, ಫಸ್ಟ್ ಎಪಿಸೋಡ್ ಆಯಿತು, ಗೀತಾ ಮೇಡಮ್ ಸಿಕ್ಕಿದ್ರು. ಮತ್ತೊಂದು ಎಪಿಸೋಡಿಗೆ ಸ್ವಲ್ಪ ಬ್ರೇಕ್ ಇತ್ತು, ಬ್ರೇಕಲ್ಲ ನಿಂತಿತ್ತು. ಆ ಗ್ಯಾಪಲ್ಲಿ ನಿಮ್ಮಿಬ್ಬರು ಕಾಂಟ್ಯಾಕ್ಟ್ ಇತ್ತು? ಇಲ್ಲ, ಸೆಟ್ಟಲ್ಲಿ ಮಾತ್ರ. ಒಟ್ಟಿಗೆ ಮತ್ತೆ ಸೀರಿಯಲ್ ಶುರುವಾಯ್ತಲ್ಲ, ಆವಾಗ ಒಂಚೂರು ಮಾತುಕತೆ ಎಲ್ಲ ಶುರುವಾಯಿತು. ಆಮೇಲೆ ನಾನು ಪ್ರಕಾಶ್ ರೈನ ಕರ್ಕೊಂಡೋಗಿ ಸೇರಿಸ್ದೆ ಕೈಗೆ. ಪ್ರಕಾಶ್ ರೈಗೆ ಒಂದು ಎಪಿಸೋಡಲ್ಲಿ ಆ್ಯಕ್ಟ್ ಮಾಡಿಸ್ದೆ. ಸೊ ಪ್ರಕಾಶ್ ರೈ ನನ್ನ ಜೊತೆ ಇರ್ತಿದ್ದ, ನನ್ನ ರೂಮಲ್ಲಿ ಇರ್ತಿದ್ದ ಅವನು. ಸೊ ನನ್ನ ಫ್ರೆಂಡ್ ಇನ್ನೊಬ್ಬ ಗ್ರಾಫ್ ಅಂತ, ಶ್ರೀನಿವಾಸ್ ಅಂತ, ನಾವು ಗ್ರಾಫ್ ಅಂತ ಕರಿತಿದ್ವಿ. ಅವನು ರೈಟರು, ಡೈರೆಕ್ಟ್ರೆಲ್ಲ. ಸೊ ನಾನು, ಪ್ರಕಾಶ್ ರೈ, ಗ್ರಾಫ್ 3 ಜನ ಒಟ್ಟಿಗೆ ಇರ್ತಿದ್ವಿ, ಬ್ಯಾಚುಲರ್ಸ್. ನಾನೊಂದು ಮನೆ ಮಾಡಿದ್ದೆ. ಸೊ ಆವಾಗ ಪ್ರಕಾಶ್ ರೈನೂ ಅಲ್ಲಿ ಸೇರಿಸ್ತಿದ್ದೆ. ಹಂಗೆ ಈ ಗೀತನ ಜೊತೆ ಹರಟೆ. ಗೀತನ ಕಸಿನ್ ಒಬ್ಬಳು ಬರೋಳು, ಮಾಲಾ ಅಂತ. ಸೊ ಇಬ್ಬರು ಹುಡುಗಿರು, ನಾವು 3 ಜನ ಹುಡುಗರು, ಹಂಗೆ ಒಂದು ಗ್ಯಾಂಗ್ ಆಯ್ತದು. ಆಮೇಲೆ ವಿ ಆರ್ ಗುಡ್ ಫ್ರೆಂಡ್ಸ್. ಆಮೇಲೆ ಲವ್ ಇವೆಲ್ಲ ಆಮೇಲೆ ಆಗಿತ್ತು. ಬಟ್ ಈ ಧಾರಾವಾಹಿಯ ಸಿಹಿ ಕಹಿ, ಜೀವನದ ಸಿಹಿ ಕಹಿ ಹಂಚ್ಕೋಬೇಕು ಅಂತ ಅನಿಸಿದ್ದು ಯಾವಾಗ? ಹೇಳಿದ್ಯಾರು? ನಾವೇ. ಅದು ಒಳ್ಳೆ ಕತೆ. ಅದು ನಾನು ಭಾಳ ಕಡೆ ಹೇಳಿದ್ದೀನಿ, ಬಟ್ ಐ ವಿಲ್ ಟೆಲ್ ಯು. ಏನಂದರೆ, ನನಗೂ ಅವಳಿಗೂ ಜಗಳ ಆಗೋಯ್ತು ಯಾವುದೋ ಒಂದು ಸಣ್ಣ ವಿಷಯಕ್ಕೆ. ಮಾಲಾ ಮ್ಯಾಟ್ರಿಗೇನಲ್ಲ? ಅಲ್ಲ, ಸಣ್ಣ ವಿಷಯಕ್ಕೇನೋ ಜಗಳ ಆಯಿತು. ಸಮ್ ಈಗೋ ಇಶ್ಯೂ. ಓಕೆ, ನೀನೇನು ಗ್ರೇಟಾ ಅನ್ನೋ ಲೆವೆಲ್ಗೆ ಜಗಳ ಆಗೋಯ್ತು. ಮಾತಾಡೋದು ಬಿಟ್ಬಿಟ್ಲು ಅವಳು ನನ್ನ ಹತ್ರ. ನಾನು ಆ್ಯಕ್ಟ್ ಮಾಡ್ಬೇಕಾದ್ರೆ ರಿಯಾಕ್ಟೇ ಮಾಡ್ತಿರಲಿಲ್ಲ. ಓ ಸರಿಯಾಗಿ ನನ್ನ ಮುಖ ನೋಡ್ಕೊಂಡು ಆ್ಯಕ್ಟ್ ಮಾಡ್ಬೇಕು ತಾನೆ.
ನಮ್ಮಲ್ಲಿ ಥಿಯೇಟ್ರಲ್ಲಿ ಐ ಕಾಂಟ್ಯಾಕ್ಟ್ ಅಂತ correct. ಆ್ಯಕ್ಟ್ ಮಾಡ್ಬೇಕಾದ್ರೆ ಕಣ್ಣು ನೋಡಬೇಕು, ಕಣ್ಣು ನೋಡಿದಾಗಲೇ ರಿಯಾಕ್ಷನ್ ಬರೋದು ಅಂತ ನಾವು ಆ ಕಡೆ ತಿರ್ಕೊಂಡು ಡೈಲಾಗ್ ಹೇಳೋದು. ಈ ಥರ ಏನೋ ಮಾಡೋಕ್ಕೆ ಸುಮ್ಮನೆ ಹುಟ್ಲು ನನ್ನ ಮೇಲೆ ಕೋಪಕ್ಕೆ. ನಾನು ಇದೇನೇ ನನ್ನ ಆ್ಯಕ್ಟಿಂಗ್ ಹಾಳಾಗಿ ಹೋಗ್ತಿದ್ದೆ ಅಂತ ನನ್ನ ತಲೆನೋವು. ಸರಿ, ಒಂದು ಸೀನ್ ಇತ್ತು, ತೋರಣ ಕಟ್ತಾ ಇರ್ತಾಳೆ ಒಂದು ಸ್ಟೂಲ್ ಮೇಲೆ ನಿಂತ್ಕೊಂಡು, ನಾನು ಹೋಗಿ ಏನೋ ಹೇಳ್ತೀನಿ, ಸುಮ್ಮನಿರ್ರಿ ಅಂತ ಹಿಂಗೆ ತಿರುಗ್ತಾಳೆ, ಬ್ಯಾಲೆನ್ಸ್ ತಪ್ಪೋಗುತ್ತೆ, ಬೀಳಕ್ಕೆ ಹೋಗ್ತಾಳೆ, ಹಿಡ್ಕೋತೀನಿ ಅಂತ ಏನೋ ಒಂದು ಸೀನ್ ಇತ್ತು. ನಾನು ಹೋದೆ, ಅದು ಡೈಲಾಗ್ ಹೇಳ್ದಾಳು, ಸುಮ್ಮನಿರಿ ಅಂತ ತಿರುಗಿದ್ಲು, ಬೀಳಕ್ಕೆ ಹೋದ್ಲು, ಹಿಡ್ಕೋಬೇಕಾದ್ರೆ ಸೊಂಟಕ್ಕೆ ಕೈ ಹಾಕ್ಬಿಟ್ಟೆ ಕರೆಕ್ಟಾಗಿ. ಬೇಕಂತೇನಲ್ಲ, ಇಲ್ಲ ಇಟ್ಕೊಂಡು. ಇವಾಗ ಹೆಣ್ಮಗಳು ಸೊಂಟ ಇಲ್ಲಿ ಇಟ್ಕೊಂಡ್ರೆ ಏನಾಗುತ್ತಪ್ಪ, ಹಿಂಗೆ ಅಂದ್ಲು ಅವಳು. ನಾನು ಕೈ ಬಿಟ್ಬಿಟ್ಟೆ, ದಬಾರ್ ಅಂತ ಬಿದ್ಲು. ಅವಳು ಬಿದ್ಲು, ನಾನು ಅವಳಿಗೆ ಬಿದ್ದೆ, ಅಷ್ಟೇ ಅಷ್ಟೇ ಅಷ್ಟೇ. ಸೊಂಟದ ವಿಷಯ. ಆಮೇಲೆ ಸುಮಾರು ಒಂದು 6-7 ತಿಂಗಳಾದ್ಮೇಲೆ ಒಂದಿನ ನಿನ್ನ ಹತ್ರ ಮಾತಾಡ್ಬೇಕು ಬಾ ಅಂದ್ಬಿಟ್ಟು ಕರ್ಕೊಂಡೋಗಿ ಅಮೃತ ಸಾಗರ್ ಅಂತ ಒಂದು ಹೋಟ್ಲಿತ್ತು ಗಾಂಧಿ ಬಜಾರಲ್ಲಿ. ರಾಜಾಜಿನಗರದಿಂದ ಅವಳನ್ನ ಗಾಂಧಿ ಬಜಾರ್ಗೆ ಕರ್ಕೊಂಡೋಗಿ ಅಲ್ಲಿ ಅವಳಿಗೆ ಒಂದು ಮಿಲ್ಕ್ ಶೇಕ್ ಕೊಡಿಸ್ಬಿಟ್ಟು, ಸ್ಟ್ರಾಬೆರಿ ಮಿಲ್ಕ್ ಶೇಕು, ನಿನ್ನ ಹತ್ರ ಒಂದು ಮೇನ್ ವಿಚಾರ ಮಾತಾಡಬೇಕು, ಅದಕ್ಕೆ ಕರೆದಿರೋದು, ನನ್ನ ಮಕ್ಕಳಿಗೆ ತಾಯಿ ಆಗ್ತೀನಿ ನೀನು ಅಂತ ಕೇಳಿದೆ. ಹಾಂ ಅಂದರು. ಅಂದರೆ ನಾನು ಮದುವೆ ಮಾಡ್ಕೊತೀಯ ಅಂದೆ. ಹಂಗೆ ಪ್ರಪೋಸ್ ಮಾಡಿತ್ತು. ಹಿತವಾಗಿದೆ. ಹಾಗೆ ಆಯಿತು. ಡೈರೆಕ್ಟ್ ಆಮೇಲಿಂದ ಅವಳು ಓಕೆ ಅಂದ್ಲು. ಆಮೇಲೆ ನಮ್ಮಪ್ಪ ಅಮ್ಮನಿಗೆ ಹೇಳಿದೆ, ಅವರಪ್ಪ ಸೆಟ್ಲ್ ಆಯಿತು ಅಷ್ಟೆ. ಸಿಹಿ ಕಹಿಯನ್ನು ನಿಮ್ಮ ಹೆಸರಿನ ಜೊತೆಗೆ ಪ್ರಿಫಿಕ್ಸ್ ಆಗಿ ಹಾಕ್ಕೋಬೇಕು ಅನ್ನೋದು ನಿಮ್ಮಿಬ್ಬರ ಸೇರಿ ಮಾಡಿದ ನಿರ್ಧಾರನ ಅಥವಾ ಜನನೇ ಕರಿಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ? ಅಲ್ಲ, ಅದು ಏನಾಯಿತು ಅಂದರೆ, ನಾನು ಆ್ಯಕ್ಟಿಂಗ್ನ ಪ್ರೊಫೆಷನ್ನಾಗಿ ತೊಗೊಂಡೆ. ಸೊ ನನಗೆ ಒಂದು ಸಿನಿಮಾಗೆ ಆಡಿಷನ್ಗೆ ಹೋದೆ. ಅಂದರೆ ಸಿನಿಮಾ ನಡೀತಾನೆ, ಆ್ಯಕ್ಟ್ರ್ ಆಗಬೇಕು ಅನ್ನೋದು ಇತ್ತಲ್ವ, ಸಿನಿಮಾ ಮಾಡಬೇಕು ಅನ್ನೋದಿರುತ್ತೆ. ಅವಾಗೆಲ್ಲ ಕನಿಷ್ಕ ಹೋಟ್ಲ್ ನಾವು ಮಾಡ್ತಾರೆ. ಕನಿಷ್ಕ ಹೋಟ್ಲಲ್ಲಿ ಯಾವಾಗಲೂ ಅವ್ರು ನಿಂತ್ಕೊಂಡು ಹಿಂಗಿರೋದು, ಯಾರು ಡೈರೆಕ್ಟ್ರ್ ಬಂದರೆ ಸರ್ ಒಂದು ಚಾನ್ಸ್ ಕೊಡಿ ಸರ್ ಅಂತ ಕೇಳೋದು. ಗಾಂಧಿನಗರ, ಅದು ಗಾಂಧಿನಗರ. ಆವಾಗ ಪ್ರಭಾಕರ್ ಅಂತ ಹೇಳಿ ಒಬ್ಬರು ಅಸೋಸಿಯೇಟ್ ಡೈರೆಕ್ಟ್ರು, ಅವ್ರು ಸ್ವಲ್ಪ ಪರಿಚಯ ಇದ್ದರು ನನಗೆ. ಇವಾಗಿಲ್ಲ, ಈ ರೆಡ್ಯೂಸ್ಡ್, ಆಮೇಲೆ ಪ್ರೊಡ್ಯೂಸರ್ ಆದರು ಅವರು. ಸೊ ಪ್ರಭಾಕರು ನನಗೆ ಒಂದು ಸಿನಿಮಾ ಶೂಟಿಂಗ್ ನಡೀತಿದೆ ಕಣೋ, ರಾಮನಾಥ್ ಅಂತ ಇದ್ದಾರೆ ಅಸೋಸಿಯೇಟು, ಅವ್ರನ್ನ ಭೇಟಿ ಮಾಡು ಅಂತ. ಸೊ ನಾನು ರಾಮನಾಥ್ ಋಗ್ವೇದಿ ಅಂತ ಅವ್ರನ್ನ ಭೇಟಿ ಮಾಡಿದೆ. ಸರ್ ಈ ಥರ ಸಿನಿಮಾ, ಡೈರೆಕ್ಟ್ರು ಮೈಸೂರಲ್ಲಿದ್ದಾರೆ, ನೀನು ಹೋಗಿ ಅವ್ರನ್ನ ಮೀಟ್ ಮಾಡು, ನಾನು ಹೇಳ್ತೀನಿ, ಫೋನ್ ಮಾಡಿ ಹೇಳ್ತೀನಿ ಅಂದ್ಬಿಟ್ಟು ಅವರು STD ಮಾಡಿ ಡೈರೆಕ್ಟ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಒಂದು ಹುಡುಗ ಬರ್ತಾನೆ ಅಂತ. ನನಗೆ ಏನು ಅಂತ ಗೊತ್ತಿಲ್ಲ, ಸುಮ್ಮನೆ ಒಂದು ಸಿನಿಮಾ ಒಂದು ರೋಲ್ ಅಟ್ಟೆ ಗೊತ್ತಿರೋದು. ಹೀರೋ ಬರೋದಲ್ಲಿ ಇಲ್ಲಿ ದುಡ್ಡೆಲ್ಲ ಹೊಂಚ್ಕೊಂಡು ಬಸ್ ಚಾರ್ಜ್ ಹಾಕ್ಕೊಂಡು ಮೈಸೂರಿಗೆ ಹೋದರೆ ಕುಣಿಗಲ್ ವಸಂತ್ ಅಂತ ಡೈರೆಕ್ಟ್ರು. ಅವಳೇ ನನ್ನ ಹೆಂಡತಿ? ಅಲ್ಲ, ಅದೇ ಕತೆ. ಅದಕ್ಕಿಂತ ಮುಂಚೆ ಇದು. ಅದಾಗಲಿಲ್ಲ. ಅವಳೇ ನನ್ನ ಹೆಂಡತಿಯಲ್ಲ ಆಮೇಲೆ ಬಂದಿದ್ದು. ಸೊ ಹೋದರೆ ಕುಣಿಗಲ್ ವಸಂತ್ ಅವ್ರನ್ನ ನೋಡಿದೆ. ಸರ್ ಈ ಥರ ರಾಮನಾಥ್ ಋಗ್ವೇದಿ ಕಳಿಸ್ಯಾರ ಸರ್, ಸಿನಿಮಾ ಮಾಡ್ತಿದ್ರಂತೆ, ನಂಗೆ ಒಂದು ರೋಲ್ ಬೇಕು ಸರ್ ಅಂದೆ. ನಾನು ಹೀರೋ ರೋಲಿಗೆ ಹುಡುಕ್ತಾ ಇರೋದು ಅಂದರು. ಸರ್ ನಾನು ಮಾಡ್ತೀನಿ ಸರ್, ಹೀರೋ ಆದರೆ ಏನು ಸರ್, ನಾನು ಸಿಹಿ ಕೈನಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡ್ತಾ ಇರೋದು, ಸೀರಿಯಲ್ ಬರ್ತಾಯಿದೆ. ಓಹೋ ನೀನು ಹೀರೋ ಆಗ್ತೀಯನು, ಡೈಲಾಗೆಲ್ಲ ಹೇಳ್ತೀನಿ ಸರ್. ಒಂದು ಪೇಜ್ ಡೈಲಾಗ್ ಕೊಟ್ಟರು, ಇದನ್ನ ಹೇಳು ನೋಡೋಣ, 5-10 ನಿಮಿಷ ಕೊಡ್ತೀನಿ, ಡೈಲಾಗ್ ನೋಡ್ಕೊ ಅಂದರು. ನಾವು ಒಂದು ಸಲ ಓದಿದೆ, ಹೇಳ್ತೀನಿ ಸರ್ ಅಂದೆ. ಏನು ಒಂದೇ ಸಲ ನೋಡ್ಬಿಟ್ಟು ಹೇಳ್ತೀರ? ಅಷ್ಟೇ ಸರ್ ಹೇಳ್ತೀನಿ ಸರ್ ಅಂದೆ. ಸಿಕ್ಕಾಪಟ್ಟೆ ನನಗೆ ಒಂದು ಅಹಂಕಾರ ಅನ್ಬೋದು, ಬೇಕಾದರೆ ಕಾನ್ಫಿಡೆನ್ಸು ನನಗೆ ಒಂದು ಬೈ ಗಾಡ್ಸ್ ಗ್ರೇಸ್ ಏನಂದರೆ, 1 ಪೇಜ 2 ಪೇಜ 10 ಪೇಜ 20 ಪೇಜ ಒಂದು ಸಲ ಓದಿದ್ರೆ ಹೇಳ್ತೀನಿ. ಅದು ಒಂದು ಗಾಡ್ ಗಿಫ್ಟ್. ಅದು ಹೇಳು ನೋಡೋಣ ಅಂದರು. ಆ್ಯಕ್ಟ್ ಮಾಡಿ ತೋರಿಸ್ದೆ. ಹೀರೋ ಫಿಕ್ಸ್ ಕಣೆ ಅಂದರು. ಡಾಕ್ಟರ್ ವಿಜಯಾನಂದ್ ಅಂತ ಡಬಲ್ ಆ್ಯಕ್ಟಿಂಗ್ ಮಾಡಿದ್ದೀನಿ ನಾನು. ನೋಡಿ, ಪ್ರಪಂಚದ ಗ್ರೇಟೆಸ್ಟ್ ಸ್ಟಾರ್ಸ್ ಯಾರಿದ್ದಾರೆ, ಡಾಕ್ಟರ್ ರಾಜ್ಕುಮಾರ್ ಆಗ್ಬೋದು, ಅಮಿತಾಬ್ ಬಚ್ಚನ್ ಆಗ್ಬೋದು, ಧರ್ಮೇಂದರ್ ಆಗ್ಬೋದು, ಶಾನ್ ಕಾನ್ರಿ ಆಗ್ಬೋದು, ರಿಚರ್ಡ್ ಗಿಯರ್ ಆಗ್ಬೋದು, ಯಾರನ್ನು ಮೊದಲನೇ ಸಿನಿಮಾದಲ್ಲಿ ಹೀರೋ ಆ್ಯಸ್ ಡಬಲ್ ಆ್ಯಕ್ಟಿಂಗ್ ಮಾಡಿಲ್ಲಪ್ಪ. CK ಚಂದ್ರು ಮಾಡಿದ್ದಾರೆ. ಬಟ್ ಅದೆಲ್ಲ ರಿಲೀಸ್ ಆಯ್ತು ಸರ್ ಅವ್ರ ಫಸ್ಟ್ ಪಿಕ್ಚರ್. ನಂದು ಕ್ಯಾನ್ಸ್ ಫಿಲ್ಮ್ ಫೆಸ್ಟಿವಲ್ಗೆ ಹೋಯ್ತು ನಂದು. ಇದು ಇಲ್ಲಿ ಥಿಯೇಟ್ರಲ್ಲಿ ಆಗಿಲ್ಲ, ಕ್ಯಾನ್ಸ್ಗೆ ಹೋಯ್ತು, ಡಬ್ಬದಲ್ಲೇ ಇದೆ, ಹೊರಗೆ ಬಂದಿಲ್ಲ.
ಓ ಆ ಕ್ಯಾನ್ಸ್ ಅಯ್ಯೋ ದೇವ. ಅಲ್ಲಿ ಅಲ್ಲಿ ಅದರಿಂದನೇ ಡಿಸೈಡ್ ಮಾಡಿದ್ರೆ ಆವಾಗಲೇ ಗೊತ್ತಾಗ್ಬಿಡ್ತು, ಓ ಇದು ನಾನು ಹೀರೋ ಮೆಟೀರಿಯಲ್ ಅಲ್ಲ ಅಂತ ಅಲ್ಲೇ ಫಿಕ್ಸ್ ಮಾಡ್ಕೊಂಬಿಟ್ಟೆ. ಸೊ ನೆಕ್ಸ್ಟ್ ಏನು ಇವಾಗ ಹೀರೋ ಆಗೋಕ್ಕೆ ಐ ಆಮ್ ನಾಟ್ ಕಟ್ ಔಟ್ ಟು ಬಿ ಎ ಹೀರೋ, ನನಗೆ ಅದೃಷ್ಟ ಇಲ್ಲ ಅಂತ ಫಿಕ್ಸ್ ಆಯಿತು. ಸೊ ನೆಕ್ಸ್ಟ್ ಕಾಮಿಡಿ ಮಾಡಬೇಕು ಅಂತ ಡಿಸೈಡ್ ಮಾಡೋದು. ಬಿಕಾಸ್ ದೇರ್ ಇಸ್ ನೋ ಕಾಮಿಡಿಯನ್ಸ್ ಎಲ್ಲ ಹೋಗ್ಬಿಟ್ಟಿದ್ರು. ಎನ್ ಎಸ್ ರಾವ್ ಹೋಗ್ಬಿಟ್ಟಿದ್ರು, ಆಮೇಲೆ ಮುಸೂರಿ ಅವರು ಹೋಗ್ಬಿಟ್ಟಿದ್ರು. ಬಟ್ ಸಿಟ್ಕಾಮ್ಗೆ ಕರೆಕ್ಟಾದ ಕ್ಯಾರೆಕ್ಟರ್ಸ್ ಇರಲಿಲ್ಲ ಆ ಟೈಮಲ್ಲಿ. ಇಲ್ಲ, ನನಗೆ ಬೈ ಗಾಡ್ಸ್ ಗ್ರೇಸ್ ದಿಸ್ ಪ್ರಭಾಕರ್ನ ಹೇಳಿದ್ನಲ್ಲ, ಅವರು ಒಂದು ಸಿನಿಮಾ ಮಾಡಿದ್ರು, ಅವಳೇ ನನ್ನ ಹೆಂಡತಿ ಅಂತ, 88. ಹಾಂ. ಆ ಸಿನಿಮಾನಲ್ಲಿ ನನಗೆ ಈ ಗೇಮ್ ಎ ರೋಲ್, ಕಾಶಿನಾಥ್ ಸ್ನೇಹಿತನ ರೋಲ್, ಇಟ್ಸ್ ಅ ಸ್ಮಾಲ್ ಕಾಮಿಡಿ ರೋಲ್. ಅದು ಚೆನ್ನಾಗಾಯಿತು. ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಯಿತು. ಯಾವಾಗಲೂ ಅಷ್ಟೇ, ನಾವು ಮಾಡೋ ಸಿನಿಮಾ ಹಿಟ್ಟಾಗಬೇಕು, ಆಗಲೇ ನಾವು ರೆಕಗ್ನೈಸ್ ಆಗೋದು. ಹಿಟ್ ಆಗಿದ್ದಾರೆ ಕೇರ್ ಮಾಡೋದು. ನಾನು 500 ಸಿನಿಮಾ ಮಾಡಿದ್ದೀನಿ. ಇವಾಗ ಹೆಸರಿಗೆ ಹೇಳಿದ ತಕ್ಷಣ ಹೇಳೋದೇ ಒಂದು 5-6 ಸಿನಿಮಾ. ಬಿಕಾಸ್ ಅಷ್ಟೇ ಹಿಟ್ಟಾಗಿದ್ದು, ಮಿಕ್ಕಿದೆಲ್ಲ ಬಂದಪುಟ್ಟ ಓದಪುಟ್ಟ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಸೊ ಹಾಗೆ ಅದು ಹಿಟ್ಟಾದಾಗ ಏನಾಯಿತು, ಓ ಇವನು ಕಾಮಿಡಿ ಮಾಡ್ತಾನೆ ಅನ್ನೋದು ಶುರುವಾಯಿತು. ಅವರೇ ನೆಕ್ಸ್ಟ್ ಇಮಿಡಿಯೇಟಾಗಿ ಇನ್ನೊಂದು ಸಿನಿಮಾ ಮಾಡಿದ್ರು, ಅವನೇ ನನ್ನ ಗಂಡ. ಅದರಲ್ಲಿ ನನಗೆ ಒಂದು ಸೆಕೆಂಡ್ ಹೀರೋ ರೋಲ್ ಕೊಟ್ಟರು. ಅಲ್ಲಿಂದ ಎಸ್ಟಾಬ್ಲಿಷ್ ಆಗೋಯ್ತು ಆ್ಯಸ್ ಎ ಕಾಮಿಡಿಯನ್. ಅಲ್ಲಿವರೆಗೂ ಸೈಕಲ್ಲೇ ಒಂದು 50 ಸಿನಿಮಾ ಮಾಡಿದ್ದೆ, ಏನೂ ಉಪಯೋಗವಿಲ್ಲ. ಅದೆಲ್ಲ ಸಣ್ಣ ಪುಟ್ಟ, ಯಾವುದೋ ಒಂದು ಲವ್ ಲೆಟ್ರ್ ಅಂತ ಒಂದು ಸಿನಿಮಾ ಮಾಡಿದ್ದೆ. ಆಡಿಷನ್ಗೆ ಇಲ್ಲಿ ಇದರೊಳಗೆ ಕಿನೋ ಥಿಯೇಟ್ರ್ ಪಕ್ಕ ಸನ್ಮಾನ್ ಅಂತ ಒಂದು ಹೋಟ್ಲಿದೆ, ಅಲ್ಲಿ ಹೋಗು, ಅಲ್ಲಿ ಅಸೋಸಿಯೇಟ್ ಇದ್ದಾರೆ, ಆಡಿಷನ್ಗೆ ಹೋಗು ಅಂದರೆ ಅಲ್ಲಿ ಹೋಗಿ ಮೀಟ್ ಮಾಡು ಅಂತ. ನಾವು ಹೋದೆ. ಏನ್ರಿ ನೀವು ಆ್ಯಕ್ಟ್ ಮಾಡ್ತೀರಾ, ಒಂದು ಸೀಕ್ವೆನ್ಸ್ ಹೇಳ್ತೀನಿ, ಆ್ಯಕ್ಟ್ ಮಾಡ್ತೀರಾ ಅಂದರು. ಮಾಡ್ತೀನಿ ಸರ್ ಅಂದೆ. ಹಾಂ, ನೀವು ವಿಲನ್ನು, ಓಕೆ. ಇವಳು ಇಲ್ಲಿ ಒಂದು ಹುಡುಗಿನ ಕಟ್ಟಾಕಿದ್ದೀರಾ, ಇವಳು ಸಾವುಕಾರ ಮೊಮ್ಮಗಳು, ತುಂಬ ದುಡ್ಡಿರೋಳು, ಓಕೆ. ಅವಳ ಫ್ರೆಂಡ್ ಬಡವಳು, ಓಕೆ. ಅವಳಿಗೆ ರೇಪ್ ಮಾಡೋಕ್ಕೆ ಹೋಗ್ತೀರ, ಆವಾಗ ಅವಳು ಬರ್ತಾಳೆ, ಬಡವರು ಬರ್ತಾಳೆ. ಬಂದ್ಬಿಟ್ಟು ಅಲ್ಲ, ಬಡವ್ರು ಕಟ್ಟಾಕಿರ್ತೀರ, ಸಾವುಕಾರ ಮಗಳು ಬರ್ತಾಳೆ. ಅವಳಿಗೆ ಹೇಳ್ಬೇಕು, ನೀನು ಏನು ಹೇಳ್ತೀಯ, ಇವಳು ನಾನು ರೇಪ್ ಮಾಡ್ತೀನಿ, ಆಮೇಲೆ ಇನ್ನೂ ರೇಪ್ ಮಾಡ್ತೀನಿ ಅಂತ ಹೇಳಬೇಕು, ಹೇಳು ನೋಡೋಣ. ನಾನು, ನೀನೇನಾ ಮಲ್ಲಿಗೆ ಮರು ಪಗದಸ್ತಾಗಿದೆಯಾ ಅಂದೆ. ತಕ್ಷಣ ಟಕ ಬರ್ಕೊಂಡ್ರು ಅದನ್ನು ಅವರು. ಅಲ್ಲಿ ಕಟ್ಟಾಕಿದ್ದೀನಲ್ಲ, ಕುಬೇರನ ಮೊಮ್ಮಗಳು ಅಮಲು, ಅವಳಿಗೂ ನಿನಗೂ ಇರೋ ವ್ಯತ್ಯಾಸ, ಮಲ್ಲಿಗೆ ಹೂಗೂ ಗುಲಾಬಿಗೂ ಇರೋ ವ್ಯತ್ಯಾಸ, ವಾಸನೆ ಇಲ್ಲಿರೋ ನಿನ್ನ ಸೌಂದರ್ಯ, ಶ್ರೀಮಂತಿಕೆ ಇಲ್ಲಿರೋ ನಿನ್ನ ಸೌಂದರ್ಯ, ವಾಸನೆ ಇಲ್ಲಿರೋ ಗುಲಾಬಿ ಹಾಗೆ. ಆ್ಯಕ್ಟ್ ಮಾಡಿದೆ, ಫುಲ್ ಡೈಲಾಗೆಲ್ಲ ಬರ್ಕೊಂಬಿಟ್ರೆ, ಫಿಕ್ಸಾ ನೀನೇ ವಿಲನ್ ಕಾಣ ಈ ಸಿನಿಮಾಗೆ ಆದರು. ನಾನು ನನ್ನ ಲೈಫ್ ಸೆಟ್ಲಾಗೋಯ್ತು ಅಂತೆಲ್ಲ ಫುಲ್ ಖುಷು. ನಾನು ಹೋಗಿ ನನ್ನ ಫ್ರೆಂಡ್ಸಿಗೆ, ಗ್ರಾಫು, ಪ್ರಕಾಶ್ಗೆ, ಗುರು ವಿಲ್ಲನ್ ರೋಲ್ ಸಿಕ್ಬಿಡ್ತು ಗುರು, ಮಿಂಚದೆ ಇನ್ನು ಅಂತೆಲ್ಲ ಫುಲ್ಲು. ಅದಕ್ಕೆಲ್ಲ ತಯಾರಿ ಏನು ಮಾಡಬೇಕು ಅಂತೆಲ್ಲ ಕನಸು. ಕೂದಲೆಲ್ಲ ಇತ್ತು ಸರ್ ಅವರು? ಹಾಂ, ಕೂದಲಿತ್ತು. ನೋಡಿದ್ರೆ ಅದ್ರ ಡೈರೆಕ್ಟ್ರು ಬೇರೆ ಯಾವುದೋ ಊರಿಂದ ಬರೋರು ಒಂದು ವಿಲ್ಲನ್ ರೋಲ್ನ ಫಿಕ್ಸ್ ಮಾಡ್ಕೊಂಬಂದ್ಬಿಟ್ಟಿದ್ದಾರೆ. ನನಗಿಲ್ಲ ಟುಸ್ಸು. ಆಮೇಲೆ ಅವರು ಅಸೋಸಿಯೇಟು ಅವ್ರು ಫೋನ್ ಮಾಡಿಬಿಟ್ಟು, ನಿಮ್ಗೊಂದು ಸೀನ್ ರೋಲಿದ್ದೆ, ಬಂದು ಮಾಡ್ತೀರಾ ಅಂದರು. ನಾನು ಹೋಗಿ ಮಾಡಿದೆ, ಒಂದೇ ಒಂದು ಸೀನು ಲವ್ ಲೆಟ್ರಲ್ಲಿ. ಸುಂದರ್ ಕೃಷ್ಣ ಅರಸ್ ಜೊತೆ ಕಾಂಬಿನೇಷನ್ನು ಅಂದರು. ಸುಂದರ್ ಕೃಷ್ಣ ಅರಸನ್ನು ನೋಡ್ಬೋದು ಅಂತ ಹೋಗಿ ಮಾಡಿದೆ. ಕಾಸಿಲ್ಲ, ಕರಿಮಣಿ ಇಲ್ಲ. ಆಮೇಲೆ ಸಿನಿಮಾ ನೋಡಿದ್ರೆ ಆ ಸೀಕ್ವೆನ್ಸ್ಗೆ ನಾನು ಹೇಳಿದ ಡೈಲಾಗೇ ಇದೆ, ನಾನಿಲ್ಲ. ಬೇರೆಯವ್ರ ಕೈಲಿ ಓಡಿಸ್ತಾ ಇದ್ದಾರೆ ಅದೇ ಡೈಲಾಗ್. ಆ ಥರ ಸಣ್ಣ ರೋಲ್ ಮಾಡ್ತಾಯಿದ್ದೆ. ಅವಳೇ ನನ್ನ ಹೆಂಡತಿ ಆದಮೇಲೆ ಅವನೇ ನನ್ನ ಗಂಡ. ಅಲ್ಲಿಂದ ಆಚೆಗೆ ಬ್ಯಾಕ್ ಟು ಬ್ಯಾಕ್ ಆ್ಯಕ್ಟ್ ಉಂಟು. ಹೆಂಗೆ ಅಂದರೆ, ಐ ಹ್ಯಾಡ್ ದಿ ಆಪರ್ಚುನಿಟಿ ಆಫ್ ಕಮ್ಮಿಂಗ್ ಇನ್ ಕಾಂಟ್ಯಾಕ್ಟ್ ವಿತ್ ಸಾಯಿ ಪ್ರಕಾಶ್ ಜೊತೆ ಒಂದು 17 ಸಿನಿಮಾ ಮಾಡಿದೆ. ಆಮೇಲೆ ಭಾರ್ಗವ ಅವ್ರ ಕಾಂಟ್ಯಾಕ್ಟ್ ಬಂತು. ಅಂದರೆ ಆ ಸಿನಿಮಾಯಿಂದನೇ ರೆಕಗ್ನೈಸೇಷನ್ ಸಿಕ್ಕಿದ್ದೆ ಅಲ್ಲಿಂದ. ಭಾರ್ಗವ ಅವ್ರ ಜೊತೆ ಒಂದು 8-9 ಸಿನಿಮಾ ಮಾಡಿದ್ದೀನಿ. ಸೊ ಆ ಥರ ನಡೆಯೋಕ್ಕೆ ಶುರುವಾಯಿತು, ಎಸ್ಟ್ಯಾಬ್ಲಿಷ್ ಆದೆ. ಅಷ್ಟೊತ್ತಿಗೆ ಮಾಲ್ಗುಡಿ ಡೇಸ್ ಎಲ್ಲ ಮಾಡಾಗಿತ್ತಾ?
ಹಾಂ, ಮಾಲ್ಗುಡಿ ಡೇಸ್ ಸೈಮಲ್ಟೇನಿಯಸ್ ಆಗಿ ಆಗ್ತಾಯಿತ್ತು. ಅದು ಪ್ಯಾರಲಲ್ಲಿ. ಪ್ಯಾರಲಲ್ ಹೆಂಗೆ ಸರ್? ಮಾಲ್ಗುಡಿ ಡೇಸಲ್ಲಿ ಒಂದು ಎಪಿಸೋಡ್ ಆ್ಯಕ್ಟ್ ಮಾಡಿದೆ. ಡಬ್ಬಿಂಗು ತುಂಬ ಎಪಿಸೋಡಿಗೆ ಮಾಡಿದ್ದೀನಿ. ಹಿಂದಿ ಆ್ಯಂಡ್ ಇಂಗ್ಲೀಷು ಡಬ್ಬಿಂಗ್ ತುಂಬ ಎಪಿಸೋಡಿಗೆ ಮಾಡಿದ್ದೀನಿ ನಾನು. ಒಂದು ಬೇರೆ ಆರ್ಟಿಸ್ಟ್ಗಳಿಗೆ, ಬೇರೆ ಆರ್ಟಿಸ್ಟ್ಗಳು ಆ್ಯಸ್ ಅ ಡಬ್ಬಿಂಗ್ ಆರ್ಟಿಸ್ಟ್ ತುಂಬ ಕೆಲಸ ಮಾಡಿ.